ಹಲೋ, ಎಲ್ಲರಿಗೂ ನಮಸ್ಕಾರ. ಇನ್ಫಿನಿಟ್ IAS KASಗೆ ಸ್ವಾಗತ. ಇವತ್ತು ನಾವು ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ ಮಾಡೋಣ. ಈ ಕ್ವಶನ್ಸ್ಗಳು ನಿಮ್ಮ ಮುಂದಿನ KASಗೆ ತುಂಬ ಮುಖ್ಯ ಆಗಿರುತ್ತೆ. ಮೊದಲನೇ ಪ್ರಶ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬಗ್ಗೆ ಇದೆ. ದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನೌನ್ಸ್ಡ್ ದಟ್ ಇಟ್ಸ್ ವಿತ್ಡ್ರಾವಲ್ ಫ್ರಮ್ OPEC and OPEC Plus would take effect from 1 May 2026. OPEC was founded in 1960 by Iran, Iraq, Kuwait, Saudi Arabia and Venezuela. OPEC membership automatically requires a country to withdraw from all non-OPEC produce coordination arrangements. ಯುನೈಟೆಡ್ ಅರಬ್ ಎಮಿರೇಟ್ಸ್ OPEC ಮತ್ತು OPEC ಪ್ಲಸ್ ನಿಂದ ತನ್ನ ನಿರ್ಗಮನವು 1 ಮೇ 2026ರಿಂದ ಜಾರಿಗೆ ಬರುತ್ತದೆ ಎಂದು ಘೋಷಿಸಿತು ಅಂತ ಹೇಳಿದ್ದಾರೆ. OPEC ಅನ್ನು 1960ರಲ್ಲಿ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನೆಜುವೆಲಾ ಸ್ಥಾಪಿಸಿತು ಅಂತ ಎರಡನೇ ಸ್ಟೇಟ್ಮೆಂಟು. OPEC ಸದಸ್ಯತ್ವ ಪಡೆದ ದೇಶವು ಎಲ್ಲ OPECೇತರ ಉತ್ಪಾದಕ ಸಮನ್ವಯ ವ್ಯವಸ್ಥೆಗಳಿಂದ ಕಡ್ಡಾಯವಾಗಿ ಹೊರಬರಬೇಕು ಅಂತ ಹೇಳ್ಬಿಟ್ಟು ಮೂರನೇ ಸ್ಟೇಟ್ಮೆಂಟ್. ಸೊ ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. ಉತ್ತರ ಆಗಿರುತ್ತೆ 1 ಮತ್ತು 2 ಮಾತ್ರ. UAE OPEC ಮತ್ತು ವಿಶಾಲ OPEC ಪ್ಲಸ್ ಚೌಕಟ್ಟಿನಿಂದ 1 ಮೇ 2026ರಿಂದ ಹೊರಬರುವುದಾಗಿ ಘೋಷಣೆ ಮಾಡಿದೆ. ಅದು ಸರಿಯಾಗಿದೆ. OPEC ಅನ್ನು 1960ರಲ್ಲಿ ಬಾಗ್ದಾದ್ನಲ್ಲಿ 5 ಸ್ಥಾಪಕ ರಾಷ್ಟ್ರಗಳು ಅವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎರಡನೇ ಸ್ಟೇಟ್ಮೆಂಟ್ ಅವು ಮಾಡಿರ್ತಾರೆ. ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. OPEC ಮತ್ತು OPEC ಪ್ಲಸ್ನ ವಿಭಿನ್ನ ವ್ಯವಸ್ಥೆಗಳು OPECನಲ್ಲಿ OPEC ಸದಸ್ಯರ ಜೊತೆಗೆ OPECೇತರ ತೈಲ ಉತ್ಪಾದಕ ರಾಷ್ಟ್ರಗಳಿಗೂ ಸಾಮಾನ್ಯಗೊಳ್ಳುತ್ತವೆ ಅನ್ನೋದು ತಪ್ಪಾಗಿರುತ್ತೆ. ಅದನ್ನು ನಾವು ಇಲ್ಲಿ ನೆನಪಿಡಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ನ್ಯೂಜಿಲೆಂಡ್ ಟ್ರೇಡ್ ರಿಲೇಟೆಡ್ ಇದೆ. ನ್ಯೂಜಿಲೆಂಡ್ನಂತಹ ಪ್ರಮುಖ ಕೃಷಿ ರಫ್ತುದಾರರೊಂದಿಗೆ ವ್ಯಾಪಾರ ಒಪ್ಪಂದಗಳನ್ನು ಮಾತುಕತೆ ನಡೆಸುವಾಗ ಭಾರತದ ಹಾಲು ಕ್ಷೇತ್ರವನ್ನು ತೆರೆಯುವ ಬಗ್ಗೆ ಇರುವ ಸಂವೇದನಾಶೀಲತೆಯನ್ನು ಈ ಪದಪ್ರಯೋಗ ಸೂಚಿಸುತ್ತದೆ. ಮುಕ್ತ ವ್ಯಾಪಾರ ಒಪ್ಪಂದ FTAವು ಸರಕುಗಳ ಮಾರುಕಟ್ಟೆ ಪ್ರವೇಶದ ಬದ್ಧತೆಗಳ ಜೊತೆಗೆ ಸೇವೆಗಳು ಮತ್ತು ಹೂಡಿಕೆಗಳಿಗೆ ಸಂಬಂಧಿಸಿದ ಬದ್ಧತೆಗಳನ್ನು ಒಳಗೊಂಡಿರಬಹುದು. ಮೂರನೇದಾಗಿ ಸಂವೇದನಾಶೀಲ ಸುಂಕ ಸಾಲನ್ನು ರಕ್ಷಿಸುವುದೆಂದರೆ FTA ಸಂಪೂರ್ಣ ಕೃಷಿ ಆದಾಯವನ್ನು ಕಡ್ಡಾಯವಾಗಿ ಹೊರಗಿಡಬಹುದು ಎಂಬುದಾಗಿದೆ. ನ್ಯೂಜಿಲೆಂಡ್ ಇಂಡೋ ಪೆಸಿಫಿಕ್ ಪ್ರದೇಶದ ಪ್ರಮುಖ ಆರ್ಥಿಕತೆಯಾಗಿದ್ದು ಪ್ರಮುಖ ಹಾಲು ಉತ್ಪನ್ನಗಳ ರಫ್ತುದಾರ ದೇಶವಾಗಿದೆ. ಓಕೆ, ಸೊ ಇಲ್ಲಿ 1, 2 ಮತ್ತು 4ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ ಅಂತ ನೆನ್ಪಿಡಬೇಕು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಇದು ಎಕನಾಮಿ ಬಗ್ಗೆ ಇದೆ. ಆದಾಯ ವೆಚ್ಚವು ಆದಾಯ ಸ್ವೀಕೃತಿಗಳಿಗಿಂತ ಹೆಚ್ಚಾದಾಗ ಆದಾಯ ಕೊರತೆ ಉಂಟಾಗುತ್ತದೆ. ರಾಜ್ಯಕ್ಕೆ ಗಮನಾರ್ಹ ಬಂಡವಾಳ ಸ್ವೀಕೃತಿಗಳು ಇದ್ದರೂ ಆದಾಯ ಕೊರತೆ ಇರಬಹುದು. ಆದಾಯ ಕೊರತೆ ಮತ್ತು ಹಣಕಾಸು ಕೊರತೆ ಎರಡೂ ಒಂದೇ ಬಜೆಟ್ ಅಂತರವನ್ನು ಅಳೆಯುವುದರಿಂದ ಅವು ಪರಸ್ಪರ ಸಮಾನವಾಗಿವೆ. ನಿರಂತರ ಆದಾಯ ಕೊರತೆಗಳು ಬಂಡವಾಳ ವೆಚ್ಚಕ್ಕೆ ಲಭ್ಯವಿರುವ ಹಣಕಾಸು ಅವಕಾಶಗಳನ್ನು ಕಡಿಮೆ ಮಾಡಬಹುದು. ಸಂವಿಧಾನದಡಿ ಹಣಕಾಸು ಆಯೋಗವು ಭಾರತದ ಸಂಚಿತ ನಿಧಿಯಿಂದ ರಾಜ್ಯಗಳಿಗೆ ಸಹಾಯಧನವನ್ನು ಶಿಫಾರಸು ಮಾಡಬಹುದು. ಸೊ ಸ್ಟೇಟ್ಮೆಂಟ್ 3ನೇದು ತಪ್ಪಾಗಿರುತ್ತೆ. ಸ್ಟೇಟ್ಮೆಂಟ್ 1, 2, 4 and 5 ಮಾತ್ರ ಸರಿಯಾಗಿರುತ್ತೆ ಅಂತ ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ಆದಾಯ ಕೊರತೆ ಕೇವಲ ಆದಾಯ ಖಾತೆಗೆ ಸಂಬಂಧಿಸಿದರೆ, ಹಣಕಾಸು ಕೊರತೆ ಒಟ್ಟು ವೆಚ್ಚವು ಸಾಲವಲ್ಲದ ಒಟ್ಟು ಸ್ವೀಕೃತಿಗಳನ್ನು ಮೀರಿದ ಪ್ರಮಾಣವಾಗಿದ್ದು ಸರ್ಕಾರದ ಒಟ್ಟು ಸಾಲದ ಅವಶ್ಯಕತೆಯನ್ನು ಪ್ರತಿಬಿಂಬಿಸುತ್ತದೆ. ರಾಜ್ಯವು ಬಂಡವಾಳ ಸ್ವೀಕೃತಿಗಳನ್ನು ಪಡೆದಿದ್ದರೂ ಆದಾಯ ಕೊರತೆ ಹೊಂದಿರಬಹುದು. ನಿರಂತರ ಆದಾಯ ಕೊರತೆ ಪ್ರಸ್ತುತ ವೆಚ್ಚಗಳಿಗೆ ಸಾಲದ ಹಣವನ್ನು ಬಳಸುವಂತೆ ಮಾಡಿ ಮೂಲಸೌಕರ್ಯದ ವೆಚ್ಚ ಅವಕಾಶಗಳನ್ನು ಕಡಿಮೆ ಮಾಡಬಹುದು. ಸೊ ಇಲ್ಲಿ ಮೇಜರ್ ಆಗಿ 2 ಆರ್ಟಿಕಲ್ ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ವಿಧಿ 275 ಇದು ಸಹಾಯಧನಗಳಿಗೆ ಸಂಬಂಧಿಸಿದೆ. ಓಕೆ, ಸೊ ಇನ್ನೊಂದು ಆರ್ಟಿಕಲ್ ವಿಧಿ 280 ಇದರ ಅಡಿಯಲ್ಲಿ ಹಣಕಾಸು ಆಯೋಗ ಹಂಚಿಕೆ ಮತ್ತು ಅನುದಾನಗಳ ತತ್ವಗಳನ್ನು ಶಿಫಾರಸು ಮಾಡುತ್ತದೆ ಅಂತ ಇಲ್ಲಿ ನಾವು ನೆನಪಿಡಬೇಕಾಗುತ್ತೆ ಇಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮುಂದಿನ ಪ್ರಶ್ನೆ ಹೋಗೋಣ. ಕರ್ನಾಟಕವು ಬೆಂಗಳೂರು, ಮಂಗಳೂರು ಮತ್ತು ಮೈಸೂರಿನಲ್ಲಿ ದೊಡ್ಡ ಪ್ರಮಾಣದ ಡೇಟಾ ಪಾರ್ಕ್ ಸಾಮರ್ಥ್ಯವನ್ನು ಪ್ರಸ್ತಾಪಿಸಿದೆ. 1ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಡೇಟಾ ಕೇಂದ್ರಗಳಿಗೆ ವಿಶ್ವಾಸಾರ್ಹ ವಿದ್ಯುತ್ ಪೂರೈಕೆ ಮತ್ತು ಮಹತ್ತರ ಶಿಥಿಲೀಕರಣ ಮೂಲಸೌಕರ್ಯ ಅಗತ್ಯವಿರುತ್ತದೆ. 2ನೇದು ಕರೆಕ್ಟ್ ಆಗಿರುತ್ತೆ. ಕೈಗಾರಿಕಾ ಶಿಥಿಲೀಕರಣಕ್ಕೆ ಶುದ್ಧೀಕರಿಸಿದ ತ್ಯಾಜ್ಯ ಜಲವನ್ನು ಬಳಸುವುದರಿಂದ ತಾಜಾ ನೀರಿನ ಮೇಲೆ ಒತ್ತಡ ಕಡಿಮೆ ಮಾಡಬಹುದು. ಅದು ಕೂಡ ಸರಿಯಾಗಿದೆ. ಡೇಟಾ ಪಾರ್ಕ್ ಮತ್ತು ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಘಟಕ ಒಂದೇ ಎರಡು ಮುಖ್ಯವಾಗಿ
ಸಿಲಿಕಾನ್ ವೇಫರ್ಗಳನ್ನು ತಯಾರಿಸುತ್ತವೆ, ಅದು ತಪ್ಪಾಗಿರುತ್ತೆ. ಫೈಬರ್ ಜಾಲಗಳು ಮತ್ತು ವಿದ್ಯುತ್ ಕೇಂದ್ರಗಳ ಸಮೀಪ ಡೇಟಾ ಮೂಲಸೌಕರ್ಯವನ್ನು ಸ್ಥಾಪಿಸುವುದು ಕಾರ್ಯಾಚರಣಾ ಸ್ಥೈರ್ಯ ಮತ್ತು ಸಂಪರ್ಕತೆಯನ್ನು ಸುಧಾರಿಸಬಹುದು, ಅದು ಸರಿಯಾಗಿರುತ್ತೆ. ನವೀಕರಿಸಬಹುದಾದ ವಿದ್ಯುತ್ ಬಳಸಿದ ಬಳಿಕ ಡೇಟಾ ಕೇಂದ್ರಗಳಿಗೆ ಯಾವುದೇ ಗಮನಾರ್ಹ ಪರಿಸರ ಪಾದಚಿಹ್ನೆ ಇರುವುದಿಲ್ಲ, ಅದು ತಪ್ಪಾಗಿರುತ್ತೆ. ಸೊ ಹಾಗಾಗಿ ಉತ್ತರ ಆಗಿರುತ್ತೆ 1, 2, 3 ಮತ್ತು 5. 4 ಮತ್ತು 6ನೇ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ಸಮಗ್ರ ಟೌನ್ಶಿಪ್ ಸಾಮಾನ್ಯವಾಗಿ ಯೋಜಿತ ಪ್ರದೇಶದೊಳಗೆ ವಸತಿ, ವಾಣಿಜ್ಯ, ಸಾಮಾಜಿಕ ಮತ್ತು ಸಾರಿಗೆ ಮೂಲಸೌಕರ್ಯಗಳನ್ನು ಒಟ್ಟುಗೂಡಿಸುತ್ತದೆ ಅಂತ ಹೇಳ್ಬೋದು. ಪ್ರಸ್ತಾಪಿತ ಗ್ರೇಟರ್ ಬೆಂಗಳೂರು ಸಮಗ್ರ ಟೌನ್ಶಿಪ್ ಅನ್ನು ಬೆಂಗಳೂರಿನ ಜನಸಂದಣಿ ತಗ್ಗಿಸುವ ತಂತ್ರದ ಭಾಗವಾಗಿ ಬಿಡದಿ ಪ್ರದೇಶದಲ್ಲಿ ಮಾಡಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು 2ನೇ ಸ್ಟೇಟ್ಮೆಂಟ್. ಭಾರತದಲ್ಲಿನ ಪ್ರತಿಯೊಂದು ಸಮಗ್ರ ಟೌನ್ಶಿಪ್ ಸ್ವಯಂಚಾಲಿತವಾಗಿ ಕೇಂದ್ರದ ಸ್ಮಾರ್ಟ್ ಸಿಟೀಸ್ ಮಿಷನ್ ಅಡಿಯಲ್ಲಿ ಬರುವ ಯೋಜನೆ ಆಗಿದೆ, ಇದು ರಾಂಗ್ ಸ್ಟೇಟ್ಮೆಂಟ್. 1 and 2 ಮಾತ್ರ ಸ್ಟೇಟ್ಮೆಂಟ್ ಸರಿಯಾಗಿರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ದಾಸ್ ದ್ವೀಪವು ಅಬುದಾಬಿಯ ಕರಾವಳಿಯಿಂದ ಹೊರಗೆ ಪರ್ಷಿಯನ್ ಕೊಲ್ಲಿ, ಅರೇಬಿಯನ್ ಕೊಲ್ಲಿಯಲ್ಲಿ ಇದೆ. ಓಕೆ, ಇದು UAEಯ ಸಮುದ್ರದಾಚೆಯ ತೈಲ, ಅನಿಲ ಮತ್ತು LNG ಮೂಲ ಸೌಕರ್ಯಕ್ಕೆ ಸಂಬಂಧಿಸಿದೆ. ಕೊಲ್ಲಿಯಿಂದ ಅರಬ್ಬಿ ಸಮುದ್ರದತ್ತ ಸಾಗುವ ಇಂಧನ ಸಾಗಣೆ ಸಾಮಾನ್ಯವಾಗಿ ಹೊರ್ಮೋಜ್ ಜಲಸಂಧಿಯನ್ನು ದಾಟುತ್ತದೆ. ದಾಸ್ ದ್ವೀಪವು ಬಾಬ್ ಎಲ್ ಮಂದೇಬ್ ಜಲಸಂಧಿಯ ಸಮೀಪ ಕೆಂಪು ಸಮುದ್ರದಲ್ಲಿದೆ. ಓಕೆ, ಸೊ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 4 ಸ್ಟೇಟ್ಮೆಂಟ್ ಅಲ್ಲಿ 3 ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ. ಫಸ್ಟ್ 3 ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಸೊ 4ನೇ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಓಕೆ, ಸೊ ನೋಡಿ ಇಲ್ಲಿ ದಾಸ್ ದ್ವೀಪವು ಅಬುದಾಬಿಯ ಕರಾವಳಿಯಿಂದ ಹೊರಗೆ ಪರ್ಷಿಯನ್ ಕೊಲ್ಲಿ ಅಥವಾ ಅರೇಬಿಯನ್ ಕೊಲ್ಲಿಯಲ್ಲಿದೆ, ಅದು ಸರಿಯಾದ ಒಂದು ಸ್ಟೇಟ್ಮೆಂಟ್. ಇದು UAEಯ ಸಮುದ್ರದಾಚೆಯ ತೈಲ, ಅನಿಲ ಮತ್ತು LNG ಮೂಲಸೌಕರ್ಯಕ್ಕೆ ಸಂಬಂಧಿಸಿದೆ, ಅದು ಕೂಡ ಸರಿಯಾಗಿರುತ್ತೆ. ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ಸಾಗುವ ಇಂಧನ ಸಾಗಣೆ ಸಾಮಾನ್ಯವಾಗಿ ಹೋರ್ಮಜ್ ಜಲಸಂಧಿಯನ್ನು ದಾಟುತ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ದಾಸ್ ದ್ವೀಪವು ಬಾಬೆಲ್ ಮಂದೇಬ್ ಜಲಸಂಧಿಯ ಸಮೀಪ ಕೆಂಪು ಸಮುದ್ರದಲ್ಲಿದೆ ಅನ್ನೋದು ತಪ್ಪಾಗಿರುತ್ತೆ. ನೆನಪಿಡಿ, ಈ ಒಂದು ದಾಸ್ ದ್ವೀಪ ತುಂಬಾ ನ್ಯೂಸಲ್ಲಿರೋದ್ರಿಂದ ನಿಮಗೆ ಮುಖ್ಯವಾಗಿರುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಚ್ನ ಹಸಿರು ಮೆಥನಾಲ್ ಉಪಕ್ರಮವು ದೀನ್ ದಯಾಳ್ ಬಂದರು ಪ್ರಾಧಿಕಾರಕ್ಕೆ ಸಂಬಂಧಿಸಿದೆ. ಪ್ರೊಸೋಫಿಸ್ ಜೊಲಿಫೆರಾ ಮುಂತಾದ ಜೈವಪೆಂಡವನ್ನು ಗ್ಯಾಸಿಫಿಕೇಶನ್ ಮಾಡಿ ಮೆಥನಾಲ್ ಉತ್ಪಾದನೆಗೆ ಸಿಂಥಸಿಸ್ ಗ್ಯಾಸ್ ತಯಾರಿಸಬಹುದು. ಮೆಥನಾಲ್ ರಾಸಾಯನಿಕವಾಗಿ ಮೀಥೇನ್ಗೆ ಸಮಾನವಾಗಿದ್ದು ಕೇವಲ ಅನಿಲ ಇಂಧನವಾಗಿ ಬಳಸಲಾಗುತ್ತದೆ. ಫೀಡ್ ಸ್ಟಾಕ್ ಮತ್ತು ಉತ್ಪಾದನಾ ವಿಧಾನಗಳನ್ನು ಅವಲಂಬಿಸಿ ಹಸಿರು ಮೆಥನಾಲ್ ಕಡಿಮೆ ಕಾರ್ಬನ್ ಸಮುದ್ರ ಇಂಧನವಾಗಿ ಬಳಸುವ ಸಾಧ್ಯತೆ ಹೊಂದಿದೆ. ಸಿಂಥಸಿಸ್ ಗ್ಯಾಸ್ ಸಾಮಾನ್ಯವಾಗಿ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಅನ್ನು ಒಳಗೊಂಡಿರುತ್ತದೆ. ಸೊ ನೋಡಿ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಎಕ್ಸೆಪ್ಟ್ 3ನೇ ಸ್ಟೇಟ್ಮೆಂಟ್ ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. 3ನೇ ಸ್ಟೇಟ್ಮೆಂಟ್ ಏನ್ ಹೇಳುತ್ತಂದ್ರೆ ಮೆಥನಾಲ್ ರಾಸಾಯನಿಕವಾಗಿ ಮೀಥೇನ್ಗೆ ಸಮಾನವಾಗಿದ್ದು ಕೇವಲ ಅನಿಲ ಇಂಧನವಾಗಿ ಬಳಸಲಾಗುತ್ತದೆ, ಅದು ತಪ್ಪಾಗಿರುತ್ತೆ. ಬಾಕಿ ಎಲ್ಲ ಸ್ಟೇಟ್ಮೆಂಟ್ ನಿಮಗೆ ಸರಿಯಾಗಿರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮೆಥನಾಲ್ ಇತ್ತೀಚೆಗೆ ತುಂಬಾ ನ್ಯೂಸ್ ಇರುವಂತಹ ಒಂದು ಟಾಪಿಕ್, ಹಾಗಾಗಿ ದಿಸ್ ಇಸ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ ದಿ KS. ಮುಂದಿನ ಪ್ರಶ್ನೆ ಹೋಗೋಣ. ಸೊ UN ಚಾರ್ಟರ್ನ ವಿಧಿ 97ರ ಪ್ರಕಾರ ಭದ್ರತಾ ಮಂಡಳಿಯ ಶಿಫಾರಸಿನ ಮೇರೆಗೆ ಸಾಮಾನ್ಯ ಸಭೆ ಮಹಾಸಚಿವರನ್ನು ನೇಮಿಸುತ್ತದೆ. UN ಚಾರ್ಟರ್ ಸ್ವತಃ ಮಹಾಸಚಿವರ ಅವಧಿಯಲ್ಲಿ ನಿಖರವಾಗಿ 5 ವರ್ಷಗಳೆಂದು ನಿಗದಿಪಡಿಸಿದೆ. ಮಹಾಸಚಿವರ ಕುರಿತು ಭದ್ರತಾ ಮಂಡಳಿಯ ಶಿಫಾರಸು ಶಾಶ್ವತ ಸದಸ್ಯರ ಪಾತ್ರವನ್ನು ಒಳಗೊಂಡ ಮಂಡಳಿಯ ಮತದಾನ ವಿಧಾನಗಳಿಗೆ ಒಳಪಟ್ಟಿದೆ. ಪ್ರಸ್ತುತ ಆಯ್ಕೆ ಪ್ರಕ್ರಿಯೆಯಲ್ಲಿ ಸದಸ್ಯ ರಾಷ್ಟ್ರಗಳು ಅಭ್ಯರ್ಥಿಗಳನ್ನು ನಾಮನಿರ್ದೇಶನ ಮಾಡಬಹುದು. UN ಚಾರ್ಟರ್ ಪ್ರಕಾರ ಮಹಾಸಚಿವರು ಸಂಯುಕ್ತ ರಾಷ್ಟ್ರಗಳ ಮುಖ್ಯ ಆಡಳಿತಾಧಿಕಾರಿ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ಸಾಮಾನ್ಯ ಸಭೆಯೊಂದಿಗೆ ಸಮಾಲೋಚಿಸಿದ ನಂತರ ಮಹಾಸಚಿವರನ್ನು ಆಯ್ಕೆ ಮಾಡುತ್ತದೆ. ಸೊ ನೋಡಿ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. UN ಚಾರ್ಟರ್ ಸ್ವತಃ ಮಹಾಸಚಿವರ ಅವಧಿಯನ್ನು ನಿಖರವಾಗಿ 5 ವರ್ಷ ಅಂತ ಫಿಕ್ಸ್ ಮಾಡಿಲ್ಲ. ಓಕೆ, ಅದನ್ನ ನೆನ್ಪಿಡಿ. ಇನ್ನೊಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ನೋಡಿ, ಇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಯಾವುದೇ ಕಾರಣಕ್ಕೂ ಅಪಾಯಿಂಟ್ಮೆಂಟ್ ಆಫ್ UN ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ಗೆ ಸಂಬಂಧಪಟ್ಟಿರಲ್ಲ ಅಂತ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ.
ಭಾರತದಲ್ಲಿ ಪೌರತ್ವವನ್ನು ಮುಖ್ಯವಾಗಿ ಸಿಟಿಜನ್ಶಿಪ್ ಆಕ್ಟ್ 1955 ಮತ್ತು ಅದರ ಅಡಿಯಲ್ಲಿ ರೂಪಿಸಲಾದ ನಿಯಮಗಳು ನಿಯಂತ್ರಿಸುತ್ತವೆ. ಸಂವಿಧಾನದ ವಿಧಿ 11 ಪೌರತ್ವದ ಸ್ವೀಕರಣ, ರದ್ದತಿ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಕಾನೂನು ಮಾಡಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಸೊ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಫಸ್ಟ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ OCI ಕಾರ್ಡ್ ನಿರ್ಧಾರಕರಿಗೆ ಸಂಪೂರ್ಣ ದ್ವಿಪೌರತ್ವ ಲಭ್ಯವಿದ್ದು ಭಾರತೀಯ ಚುನಾವಣೆಯಲ್ಲಿ ಮತದಾನ ಮಾಡಬಹುದು. ಸೊ ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಇದೆ. ಓಕೆ, ಸೊ ಇಲ್ಲಿ OCI ಕಾರ್ಡ್ ಹೊಂದುವುದರಿಂದ ಮತದಾನ ಅಥವಾ ಚುನಾವಣೆಗೆ ಸ್ಪರ್ಧಿಸುವಂತ ರಾಜಕೀಯ ಹಕ್ಕುಗಳು ದೊರೆಯುವುದಿಲ್ಲ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕವು ಬೆಂಗಳೂರಿನಲ್ಲಿ ರಾಜ್ಯ ನೇತೃತ್ವದ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಪೇಸ್ ಟೆಕ್ನಾಲಜಿಯನ್ನು ಘೋಷಿಸಿತು. ರಾಜ್ಯ ಬೆಂಬಲಿತ ಅಂತರಿಕ್ಷ ತಂತ್ರಜ್ಞಾನ ಕೇಂದ್ರವು ಇಸ್ರೋಯ ರಾಷ್ಟ್ರೀಯ ಪಾತ್ರವನ್ನು ಬದಲಿಸದೆ ಸ್ಟಾರ್ಟ್ಅಪ್, ಟೆಸ್ಟಿಂಗ್, ರಿಸರ್ಚ್, ಕೊಲಾಬರೇಷನ್ ಮತ್ತು ಕಮರ್ಷಿಯಲೈಸೇಷನ್ ಅನ್ನು ಉತ್ತೇಜಿಸಬಹುದು. ಅಂತರಿಕ್ಷವು 7ನೇ ಅನುಸೂಚಿಯ ರಾಜ್ಯ ಪಟ್ಟಿಯಲ್ಲಿದ್ದು ಲಾಂಚ್ ವೆಹಿಕಲ್ ಕುರಿತು ರಾಜ್ಯಗಳಿಗೆ ವಿಶೇಷ ಶಾಸನಾಧಿಕಾರ ನೀಡಲಾಗಿದೆ. ರಾಷ್ಟ್ರೀಯ ಅಂತರಿಕ್ಷ ಸುಧಾರಣೆಗಳು ಮತ್ತು ಇನ್ಸ್ಪೇಸ್ ಚೌಕಟ್ಟಿನಡಿ ಭಾರತದ ಅಂತರಿಕ್ಷ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಗಳ ಪಾಲ್ಗೊಳ್ಳುವಿಕೆ ಹೆಚ್ಚುತ್ತಿದೆ. ಸೊ ಇಲ್ಲಿ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಅಂತರಿಕ್ಷವು 7ನೇ ಅನುಸೂಚಿಗೆ ಸಂಬಂಧಪಟ್ಟಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಬಾಕಿ ಎಲ್ಲ ಸ್ಟೇಟ್ಮೆಂಟ್ಸ್ ನಿಮಗೆ ಇಲ್ಲಿ ಸರಿಯಾದ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಹಾಗಾಗಿ ಉತ್ತರ ಆಗಿರುತ್ತೆ 1, 2 ಮತ್ತು 4 ಮಾತ್ರ ಅಂತ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1971ರಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ರಚನೆಯಾಗುವ ಮೊದಲು ಅಬುಧಾಬಿ 1967ರಲ್ಲಿ ಒಪೆಕ್ಗೆ ಸೇರಿತು. UAE ರಚನೆಯಾದ ನಂತರ ದೇಶದ ಒಪೆಕ್ ಸದಸ್ಯತ್ವವು UAE ಹೆಸರಿನಲ್ಲಿ ಮುಂದುವರಿಯಿತು. UAE 2026ರಲ್ಲಿ ಹೊರಬಂದ ತಕ್ಷಣ ಒಪೆಕ್ ವಿಸರ್ಜನೆಯಾಯಿತು, ಏಕೆಂದರೆ UAE 5 ಸ್ಥಾಪಕ ಸದಸ್ಯರಲ್ಲಿ ಒಂದಾಗಿತ್ತು. UAE ಹೈಡ್ರೋಕಾರ್ಬನ್ ಉತ್ಪಾದನಾ ಸಾಮರ್ಥ್ಯ ವಿಸ್ತರಣೆಯ ಜೊತೆಗೆ ಶುದ್ಧ ಇಂಧನದಲ್ಲಿಯೂ ದೊಡ್ಡ ಪ್ರಮಾಣದ ಹೂಡಿಕೆ ಮಾಡುತ್ತಿದೆ. ಒಪೆಕ್ ಮುಖ್ಯ ಕಚೇರಿ ಆಸ್ಟ್ರಿಯಾದ ವಿಯೆನಾದಲ್ಲಿದೆ. ಸೊ 5 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 5 ಸ್ಟೇಟ್ಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ 3 ಈಸ್ ರಾಂಗ್. ಓಕೆ, ಸೊ UAE 2026ರಲ್ಲಿ ಹೊರಬಂದ ತಕ್ಷಣ ಒಪೆಕ್ ವಿಸರ್ಜನೆ ಆಯಿತು ಅನ್ನೋದು ತಪ್ಪಾದ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಬೇರೆ ಎಲ್ಲ ಸ್ಟೇಟ್ಮೆಂಟ್ಗಳು ಇಲ್ಲಿ ಸರಿಯಾಗಿರುತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಕ್ವಶನ್. UAE ರಿಪೀಟೆಡ್ ಆಗಿ ನ್ಯೂಸ್ ಅಲ್ಲಿ ಇರೋದ್ರಿಂದ ಇದರ ಮೇಲೆ ಕ್ವಶನ್ಸ್ಗಳು ಕೇಳೋ ಅಂತ ಚಾನ್ಸಸ್ ಹೆಚ್ಚಾಗಿರುತ್ತೆ, ನೆನ್ಪಿಡಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮಹೇಂದ್ರಗಿರಿ ಪ್ರಾಜೆಕ್ಟ್ 17A ನೀಲಗಿರಿ ವರ್ಗದ ಫ್ರೈಗೇಟ್ಗಳ 6ನೇ ಹಡಗು. ಪ್ರಾಜೆಕ್ಟ್ 17A ಹಡಗುಗಳು ಬಹುಮುಖ ನೌಕಾ ಕಾರ್ಯಾಚರಣೆಗಳಿಗೆ ವಿನ್ಯಾಸಗೊಳಿಸಲಾದ ಸ್ಟೀಲ್ ಫ್ರೈಗೇಟ್ಸ್. ಈ ವರ್ಗವು ಪ್ರಾಜೆಕ್ಟ್ 75 ಅಡಿಯಲ್ಲಿ ಇರುವ ಡೀಸೆಲ್ ಎಲೆಕ್ಟ್ರಿಕ್ ಅಟ್ಯಾಕ್ ಸಬ್ಮೆರಿನ್ ಕಾರ್ಯಕ್ರಮ. ಅವುಗಳ ಸ್ವದೇಶಿ ವಿನ್ಯಾಸದಲ್ಲಿ ವಾರ್ಶಿಪ್ ಡಿಸೈನ್ ಬ್ಯೂರೋ ಪ್ರಮುಖ ಪಾತ್ರ ವಹಿಸಿದೆ. ಮ್ಯಾಗ್ಸನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಈ ವರ್ಗವು ಹಲವು ಹಡಗುಗಳನ್ನು ನಿರ್ಮಿಸಿದೆ. ಫ್ರೈಗೇಟ್ಗಳು ಸಾಮಾನ್ಯವಾಗಿ ಮೇಲ್ಮೈ ಯುದ್ಧ ಹಡಗುಗಳಾಗಿದ್ದು ಏರ್ಫ್ರಂಟ್ ಕ್ಯಾರಿಯರ್ ಮತ್ತು ಸಬ್ಮೆರಿನ್ಗಳಿಂದ ಭಿನ್ನವಾಗಿದೆ. ಸೊ 1 ಸ್ಟೇಟ್ಮೆಂಟ್ 3 ತಪ್ಪಾಗಿರುತ್ತೆ. ಬಾಕಿ ಎಲ್ಲ ಸ್ಟೇಟ್ಮೆಂಟ್ಗಳು ಇಲ್ಲಿ ಸರಿಯಾಗಿರುತ್ತೆ. ಈ ವರ್ಗವು ಪ್ರಾಜೆಕ್ಟ್ 75 ಅಡಿಯಲ್ಲಿ ಇರುವ ಡೀಸೆಲ್ ಎಲೆಕ್ಟ್ರಿಕ್ ಅಟ್ಯಾಕ್ ಸಬ್ಮೆರಿನ್ ಕಾರ್ಯಕ್ರಮ ಅಂತ. ಪ್ರಾಜೆಕ್ಟ್ 75 ಮರಣಿಗೆ ಸಂಬಂಧಿಸಿದ ನೀಲಗಿರಿ ವರ್ಗದಲ್ಲಿ ಸ್ಟೈಲ್ಸ್ ವಿನ್ಯಾಸ, ಸಮಗ್ರ ಸೆನ್ಸಾರ್ ಮತ್ತು ವೆಪನ್ ಹಾಗೂ ಹೆಚ್ಚಿನ ಸ್ವದೇಶಿ ವಿನ್ಯಾಸ ನಿರ್ಮಾಣ ಅಂಶಗಳಿವೆ. ಅದನ್ನ ನಾವು ನೆನಪಿಡಬೇಕು. ಮೂರನೇ ಸ್ಟೇಟ್ಮೆಂಟ್ ಬಿಟ್ಟು ಬಾಕಿ ಎಲ್ಲ ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಈ ಪ್ರಶ್ನೆ ಉತ್ತರ ನೋಡ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. PM E-ಬಸ್ ಸೇವಾ ಅನ್ನು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಜಾರಿಗೊಳಿಸುತ್ತದೆ ಮತ್ತು ಅರ್ಹ ನಗರಗಳಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ ನಿಯೋಜನೆಗೆ ಉದ್ದೇಶಿಸಿದೆ. PM E-ಡ್ರೈವ್ ಅನ್ನು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಜಾರಿಗೊಳಿಸುತ್ತದೆ ಮತ್ತು ಎಲೆಕ್ಟ್ರಿಕ್ ಬಸ್ಸಸ್ಗೂ ಬೆಂಬಲ ಒದಗಿಸುತ್ತದೆ. ಈ ಎರಡೂ ಯೋಜನೆಗಳು ಒಂದೇ ಆಗಿದ್ದು ಅದೇ ಸಚಿವಾಲಯದ ಮೂಲಕ ನಿರ್ವಹಿಸಲಾಗುತ್ತವೆ ಅಂತ ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ 1 and 2 ಮಾತ್ರ ಸರಿಯಾಗಿರುತ್ತೆ. ಸೊ ಇತ್ತೀಚೆಗೆ ಇದು ತುಂಬಾ ಸುದ್ದಿಯಲ್ಲಿದ್ದ ಅಂತ ಒಂದು ಟಾಪಿಕ್, ನೆನಪಿಡಿ. ಮತ್ತೆ UAEಗೆ ಸಂಬಂಧಪಟ್ಟಂತೆ UAE ತನ್ನ 2026 ನಿರ್ಗಮನವನ್ನು ದೀರ್ಘಕಾಲಿಕ ತಂತ್ರಾತ್ಮಕ ಮತ್ತು ಆರ್ಥಿಕ ದೃಷ್ಟಿಕೋನ ಹಾಗೂ ಬದಲಾಗುತ್ತಿರುವ ಇಂಧನ ಪ್ರೊಫೈಲ್ಗೆ ಸಂಬಂಧಿಸಿದಂತ ಇಲ್ಲಿ ನೋಡಬಹುದು.
ಒಪೆಕ್ ಪ್ಲಸ್ನಲ್ಲಿ ಒಪೆಕ್ ಸದಸ್ಯರೊಂದಿಗೆ ಸಮನ್ವಯಗೊಳ್ಳುವ ಒಪೆಕ್ೇತರ ತೈಲ ಉತ್ಪಾದಕ ರಾಷ್ಟ್ರಗಳು ಸೇರಿವೆ. ಉತ್ಪಾದನೆ ಮೇಲೆ ಹೆಚ್ಚಿನ ಸ್ವಾತಂತ್ರ್ಯ ಬಯಸುವ ಉತ್ಪಾದಕ ದೇಶದ ಸಾಮೂಹಿಕ ಉತ್ಪಾದನಾ ಗುರಿಗಳೊಂದಿಗೆ ಉದ್ವಿಗ್ನತೆಯನ್ನು ಉಂಟು ಮಾಡಬಹುದು. ಒಪೆಕ್ ತರದ ನಂತರ ಯುಎಇಗೆ ಅಂತಾರಾಷ್ಟ್ರೀಯ ಕಾನೂನಿನಡಿ ಕಚ್ಚಾ ತೈಲ ಉತ್ಪಾದನೆ ಅಥವಾ ರಫ್ತು ಮಾಡುವ ಹಕ್ಕಿಲ್ಲ ಅಂತ ಹೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ 4ನೇ ತಪ್ಪಾಗಿರುತ್ತೆ, 3 ಸ್ಟೇಟ್ಮೆಂಟ್ ಸರಿಯಾಗಿರುತ್ತೆ. ಇಲ್ಲಿ ನಾವು ನೋಡಬಹುದು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಲಿಪುಲೇಖ್ ಪಾಸ್, ಲಿಪುಲೇಖ್ ದಾಟು ಉತ್ತರಾಖಂಡದ ಹಿಮಾಲಯ ಪ್ರದೇಶದಲ್ಲಿ ಭಾರತ ಮತ್ತು ನೇಪಾಳ ಚೀನಾ ತ್ರಿಸೀಮೆ ಪ್ರದೇಶದ ಸಮೀಪದಲ್ಲಿದೆ. ಸರಿಯಾದ ಸ್ಟೇಟ್ಮೆಂಟು. ಈ ಮಾರ್ಗವನ್ನು ಕೈಲಾಸ ಮಾನಸ ಸರೋವರ ಯಾತ್ರೆ ಮತ್ತು ಟಿಬೆಟ್ನೊಂದಿಗೆ ಗಡಿ ವ್ಯಾಪಾರಕ್ಕಾಗಿ ಬಳಸಲಾಗಿದೆ. ಸರಿಯಾಗಿದೆ. ಲಿಪುಲೇಖ್ ಕಾಲಾಪಾನಿ ಲಿಂಪಿಯಾದುರ ಪ್ರದೇಶವು ಭಾರತ ಮತ್ತು ನೇಪಾಳ ಗಡಿ ನಡುವಿನ ವಿವಾದದ ಭಾಗವಾಗಿದೆ. ಈ ವಿವಾದವು ಕಾಳಿ ಮಹಾಕಾಳಿ ನದಿಯ ಮೂಲಕ ವ್ಯಾಖ್ಯಾನಗಳಿಗೆ ಸಂಬಂಧಿಸಿಲ್ಲ. ಲಿಪುಲೇಖ್ ದಾಟು ಪೂರ್ವ ಘಟ್ಟಗಳಲ್ಲಿ ಇದ್ದು ಒಡಿಶಾವನ್ನು ಆಂಧ್ರ ಪ್ರದೇಶದೊಂದಿಗೆ ಸಂಪರ್ಕಿಸುತ್ತದೆ. 4ನೇ ಸ್ಟೇಟ್ಮೆಂಟ್ ಮತ್ತೆ 5ನೇ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಹಾಗಾಗಿ ಉತ್ತರ ಆಗಿರುತ್ತೆ 1, 2 ಮತ್ತು 3 ಮಾತ್ರ ಸರಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಪ್ಟೋಸ್ SAR ಪರಿಕಲ್ಪನೆ ಆಪ್ಟಿಕಲ್ ಇಮೇಜಿಂಗ್ ಮತ್ತು ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಸಾಮರ್ಥ್ಯಗಳನ್ನು ಸಂಯೋಜಿತ ಉಪಗ್ರಹ ವಾಸ್ತುಶಿಲ್ಪದಲ್ಲಿ ಒಟ್ಟುಗೂಡಿಸುತ್ತದೆ. SAR ಒಂದು ಆಕ್ಟಿವ್ ಮೈಕ್ರೋವೇವ್ ಸೆನ್ಸಿಂಗ್ ತಂತ್ರಜ್ಞಾನವಾಗಿರುವುದರಿಂದ ಮೋಡದ ಮೂಲಕವೂ ಮತ್ತು ರಾತ್ರಿ ಸಮಯದಲ್ಲಿ ಉಪಯುಕ್ತ ಚಿತ್ರಣ ಪಡೆಯಬಹುದು. ಆಪ್ಟಿಕಲ್ ಸೆನ್ಸಾರ್ಸ್ ಮತ್ತು SAR ಭೂಮೈ ಮೇಲ್ಮೇಲ ನಿಖರವಾಗಿ ಒಂದೇ ಭೌತಿಕ ಗುಣಗಳನ್ನು ಅಳೆಯುತ್ತವೆ. ಆಪ್ಟಿಕಲ್ ಮತ್ತು ರೇಡಾರ್ ಸಂಯೋಜನೆಯು ವಿಪತ್ತು ನಿಗಾವಳಿ, ಕೃಷಿ ಮತ್ತು ಸರ್ವೇಲೆನ್ಸ್ ಅನ್ವಯಗಳನ್ನು ಸುಧಾರಿಸಬಹುದು. ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಭೂಮಿಯಿಂದ ಪ್ರತಿಫಲಿಸುವ ಸೂರ್ಯನ ಬೆಳಕಿನ ಮೇಲೆ ಅವಲಂಬಿತವಾಗಿದೆ. ಮಿಷನ್ ದೃಷ್ಟಿ ಭಾರತೀಯ ಸ್ಪೇಸ್ ಟೆಕ್ ಕಂಪನಿ ಗ್ಯಾಲಕ್ಸಿ ಐಗೆ ಸಂಬಂಧಿಸಿದೆ. ಸೊ ಇಲ್ಲಿ 6 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 3 ಅಂಡ್ ಸ್ಟೇಟ್ಮೆಂಟ್ 5 ಆಗಿದೆ. ಓಕೆ, ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಭೂಮಿಯಿಂದ ಪ್ರತಿಫಲಿಸುವ ಸೂರ್ಯನ ಬೆಳಕಿನ ಮೇಲೆ ಅವಲಂಬಿತವಾಗಿದೆ, ತಪ್ಪಾಗಿರುತ್ತೆ. ಆಪ್ಟಿಕಲ್ ಸೆನ್ಸರ್ ಮತ್ತು SAR ಭೂಮೈ ಮೇಲೆ ನಿಖರವಾಗಿ ಒಂದೇ ಭೌತಿಕ ಗುಣಗಳನ್ನು ಅಳೆಯುತ್ತವೆ, ಅದು ತಪ್ಪಾಗಿರುತ್ತೆ. ಬೇರೆ ಎಲ್ಲ ಸ್ಟೇಟ್ಮೆಂಟು ನಿಮಗೆ ಸರಿಯಾಗಿರೋದ್ರಿಂದ ಉತ್ತರ ಆಗಿರುತ್ತೆ 1, 2, 4 ಅಂಡ್ 6 ಮಾತ್ರ. ಸೊ ಹಾಗಾಗಿ ನೆನಪಿಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬಿ ಸ್ಮೈಲ್ ಅಂದರೆ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಸರಿಯಾಗಿದೆ. ಇದು ರಸ್ತೆ ಮತ್ತು ಫ್ಲೈಓವರ್ ಕೆಲಸಗಳ ಸೇರಿದಂತೆ ಪ್ರಮುಖ ಬೆಂಗಳೂರು ನಗರ ಮೂಲಸೌಕರ್ಯ ಯೋಜನೆಗಳಿಗೆ ಸಂಬಂಧಿಸಿದೆ, ಅದು ಕೂಡ ಸರಿಯಾಗಿದೆ. ಇದು 74ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ನೇರವಾಗಿ ರಚಿಸಲಾದ ಸಂವಿಧಾನಾತ್ಮಕ ಸಂಸ್ಥೆ, ಇದು ತಪ್ಪಾಗಿರುತ್ತೆ. ಓಕೆ, ಸೊ ಹಾಗಾಗಿ ಉತ್ತರ ಆಗಿರುತ್ತೆ 1 ಮತ್ತು 2 ಮಾತ್ರ ಸರಿ ಅಂತ ಹೇಳ್ಬಿಟ್ಟು. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಎಲೆಕ್ಟ್ರಾನಿಕ್ ಗೋಲ್ಡ್ ರೆಸಿಪ್ಟ್ಸ್ ಎಂದರೆ ಆಕ್ರಿಯೇಟೆಡ್ ವಾಲ್ಟ್ಗಳಲ್ಲಿ ಇರಿಸಲಾದ ಭೌತಿಕ ಚಿನ್ನವನ್ನು ಪ್ರತಿನಿಧಿಸುವ ಸೆಕ್ಯೂರಿಟೀಸ್ ಅಂತ. ERGಗಳನ್ನು ಡಿಮ್ಯಾಟರಲೈಸ್ಡ್ ಫಾರ್ಮ್ನಲ್ಲಿ ಹಿಡಿದಿಡಬಹುದು. ERG ಚೌಕಟ್ಟು ವಾಲ್ಟ್ ಮ್ಯಾನೇಜರ್ ಮತ್ತು ಸೆಕ್ಯೂರಿಟೀಸ್ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಚಿನ್ನದ ವ್ಯಾಪಾರ ಪರಿಸರಕ್ಕೆ ಒಳಗೊಳಿಸುತ್ತವೆ. ಸೊ ERGಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊರಡಿಸುವ ಸಾವರಿನ್ ಗೋಲ್ಡ್ ಬಾಂಡ್ಗೆ ಸಮಾನ. ಓಕೆ, ಸೊ ಇದು 4ನೇ ಸ್ಟೇಟ್ಮೆಂಟ್ ರಾಂಗ್ ಇರುತ್ತೆ. ಸೊ ರಿಸರ್ವ್ ಬ್ಯಾಂಕ್ ಹೊರಡಿಸುವ ಸಾವರಿನ್ ಗೋಲ್ಡ್ ಬಾಂಡ್ಗೆ ಇವು ಸಮಾನವಾಗಿರುವುದಿಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡ್ಬೋದು. ಸೊ ಹಾಗಾಗಿ ಉತ್ತರ ಆಗಿರುತ್ತೆ 1, 2 ಮತ್ತು 3 ಮಾತ್ರ. ಸೊ ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪಿಕ್ಸೆಲ್ ಸರ್ವೋಮೇಯ ಜೊತೆಗೆ ಆರ್ಬಿಟಲ್ ಡಾಟಾ ಸೆಂಟರ್ ಸ್ಯಾಟಲೈಟ್ ಉಪಕ್ರಮದ ಸಹಕಾರವನ್ನು ಘೋಷಿಸಿತು. ಈ ಪರಿಕಲ್ಪನೆಯಲ್ಲಿ ಪ್ರತಿಯೊಂದು ಡಾಟಾ ಸೆಟ್ ಅನ್ನು ಮೊದಲು ಭೂಮಿಗೆ ಕಳುಹಿಸುವ ಬದಲು ಕನಿಷ್ಠ ಕೆಲವು AI ಕಂಪ್ಯೂಟೇಷನ್ ಅಥವಾ ಡಾಟಾ ಪ್ರೊಸೆಸಿಂಗ್ ಅನ್ನು ಕಕ್ಷೆಯಲ್ಲಿ ನಡೆಸಲಾಗುತ್ತದೆ. ಸ್ಪೇಸ್ ಬೇಸ್ಡ್ ಕಂಪ್ಯೂಟಿಂಗ್ ಬಳಕೆ ರೇಡಿಯೇಷನ್ ಹಾರ್ಡನಿಂಗ್ ಮತ್ತು ಥರ್ಮಲ್ ಮ್ಯಾನೇಜ್ಮೆಂಟ್ ಸವಾಲುಗಳನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ಆನ್ಬೋರ್ಡ್ ಪ್ರೊಸೆಸಿಂಗ್ ಕೆಲವು ಅರ್ಥ ಅಬ್ಸರ್ವೇಷನ್ ವರ್ಕ್ಲೋಡ್ಗೆ ಡೌನ್ ಲಿಂಕ್ ಅಗತ್ಯವನ್ನು ಕಡಿಮೆ ಮಾಡಬಹುದು. ಈ ಯೋಜನೆ ಸ್ಪೇಸ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಡುವಿನ ಸಂಗಮವನ್ನು ತೋರಿಸುತ್ತದೆ. ಸೊ ಇಲ್ಲಿ 3ನೇ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಸ್ಪೇಸ್ ಬೇಸ್ಡ್ ಕಂಪ್ಯೂಟಿಂಗ್ ಬಳಕೆ ರೇಡಿಯೇಷನ್ ಹಾರ್ಡನಿಂಗ್ ಮತ್ತು ಥರ್ಮಲ್ ಮ್ಯಾನೇಜ್ಮೆಂಟ್ ಸವಾಲುಗಳನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ ಅನ್ನೋದು ತಪ್ಪು. ಬಾಕಿ ಎಲ್ಲ ಸ್ಟೇಟ್ಮೆಂಟ್ ನಿಮಗೆ ಇಲ್ಲಿ ಸರಿಯಾಗಿರೋದ್ರಿಂದ ಉತ್ತರ 1, 2, 4 ಮತ್ತು 5 ಆಗಿರುತ್ತೆ.
ಸೊ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೇ 2026ರಲ್ಲಿ ಕೇಂದ್ರ ಸಚಿವ ಸಂಪುಟವು ಗುಜರಾತಿನಲ್ಲಿ ಕಮರ್ಷಿಯಲ್ ಮಿನಿ ಮೈಕ್ರೋ ಎಲ್ಇಡಿ ಡಿಸ್ಪ್ಲೇ ಫೆಸಿಲಿಟಿ ಒಳಗೊಂಡ ಸೆಮಿಕಂಡಕ್ಟರ್ ಯೋಜನೆಗಳನ್ನು ಅನುಮೋದಿಸಿತು. ಮೈಕ್ರೋ ಎಲ್ಇಡಿ ಯೋಜನೆ ಗ್ಯಾಲಿಯಂ ನೈಟ್ರೈಡ್ ಆಧಾರಿತ ತಂತ್ರಜ್ಞಾನವನ್ನು ಒಳಗೊಂಡಿದೆ. OS-80 ಅಂದರೆ ಔಟ್ಸೋರ್ಸ್ಡ್ ಸೆಮಿಕಂಡಕ್ಟರ್ ಅಸೆಂಬ್ಲಿ ಅಂಡ್ ಟೆಸ್ಟ್ ಅಂತ. OS-80 ಅಂದರೆ ಬ್ಲಾಂಕ್ ಸಿಲಿಕಾನ್ ವೇಫರ್ಸ್ ಮೇಲೆ ಟ್ರಾನ್ಸಿಸ್ಟರ್ ಪ್ಯಾಟರ್ನ್ ಮಾಡುವ ಫ್ರಂಟ್ ಎಂಡ್ ವೇಫರ್ ಫ್ಯಾಬ್ರಿಕೇಶನ್ ಪ್ರಕ್ರಿಯೆ. ಅನುಮೋದಿತ ಯೋಜನೆಗಳಿಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ಧೋಲೆರಾ ಮತ್ತು ಸೂರತ್ ಕೂಡ ಸೇರಿವೆ. ATMP ಮತ್ತು OS-80 ಚಟುವಟಿಕೆಗಳು ಸೆಮಿಕಂಡಕ್ಟರ್ ಬ್ಯಾಕ್ ಎಂಡ್ ಪ್ಯಾಕೇಜಿಂಗ್ ಮತ್ತು ಟೆಸ್ಟಿಂಗ್ ವ್ಯಾಲ್ಯೂ ಚೈನ್ನ ಭಾಗವಾಗಿದೆ. ಸೊ 6 ಸ್ಟೇಟ್ಮೆಂಟ್ ಅಲ್ಲಿ ನಿಮಗೆ 1, 2, 3, 5, 6 ಸ್ಟೇಟ್ಮೆಂಟ್ ರೈಟ್ ಆಗಿರುತ್ತೆ, ಸರಿಯಾಗಿರುತ್ತೆ. 4ನೇ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉದ್ಗಮ್ ಎಂಬುದು RBI ಪೋರ್ಟಲ್ ಆಗಿದ್ದು ಭಾಗವಹಿಸುವ ಬ್ಯಾಂಕುಗಳಲ್ಲಿ ಇರುವ ಹಕ್ಕು ಪಡೆದ ಠೇವಣಿಯನ್ನು ಹುಡುಕಲು ಬಳಕೆದಾರರಿಗೆ ಸಹಾಯ ಮಾಡುತ್ತದೆ. ಉದ್ಗಮ್ನಲ್ಲಿ ಠೇವಣಿ ಕಂಡು ಬಂದರೆ RBI ಸ್ವತಃ ದಾವೆದಾರರಿಗೆ ನೇರವಾಗಿ ಹಣ ಪಾವತಿಸುತ್ತದೆ. ಹಕ್ಕು ಪಡೆದ ಠೇವಣಿಯ ದಾವೆ ಪರಿಹಾರವನ್ನು ಅನ್ವಯಿಸುವ ಕ್ರಮಗಳ ಪ್ರಕಾರ ಸಂಬಂಧಿತ ಬ್ಯಾಂಕ್ಗೆ ನಿರ್ವಹಿಸುತ್ತದೆ. ಸೊ 1 ಮತ್ತು 3 ಮಾತ್ರ. ಉದ್ಗಮ್ನಲ್ಲಿ ಠೇವಣಿ ಕಂಡು ಬಂದರೆ RBI ಸ್ವತಃ ದಾವೆದಾರರಿಗೆ ನೇರ ಹಣ ಪಾವತಿ ಮಾಡುವುದಿಲ್ಲ. ಅದನ್ನು ನಾವು ಇಲ್ಲಿ ನೋಡ್ಬೋದು. ಈ ಒಂದು ಪೋರ್ಟಲ್ ತುಂಬಾ ಒಂದು ಸುದ್ದಿಯಲ್ಲಿತ್ತು, ಹಾಗಾಗಿ ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ. ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂವಿಧಾನದ ವಿಧಿ 324 ಭಾರತೀಯ ಚುನಾವಣಾ ಆಯೋಗಕ್ಕೆ ಆಧಾರವಾಗಿದ್ದು ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನು ಅದರಲ್ಲಿ ನಿಹಿತಗೊಳಿಸುತ್ತದೆ. ಸೊ ಸಂಸತ್ತು ಮಾಡಿರುವ ಯಾವುದೇ ಕಾನೂನಿಗೆ ಒಳಪಟ್ಟಂತೆ ರಾಷ್ಟ್ರಪತಿ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಇತರ ಎಲೆಕ್ಷನ್ ಕಮಿಷನರ್ ಅನ್ನು ನೇಮಿಸುತ್ತಾರೆ ಎಂದು ಸಂವಿಧಾನ ಹೇಳುತ್ತದೆ. ಎರಡ್ 2023 ಸುಪ್ರೀಂ ಕೋರ್ಟ್ ಮಧ್ಯಂತರ ವ್ಯವಸ್ಥೆಯಲ್ಲಿ ಸಂಸತ್ತು ಕಾನೂನು ಮಾಡುವವರಿಗೆ ಆಯ್ಕೆ ಸಮಿತಿಯಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೇರಿದ್ದರು. 2023 ಸಂಸತ್ತಿನ ಕಾನೂನು CJI ಅನ್ನು ಕಾನೂನುಬದ್ಧ ಆಯ್ಕೆ ಸಮಿತಿಯ ಶಾಶ್ವತ ಸದಸ್ಯರಾಗಿ ಉಳಿಸಿತು. ಉತ್ತರ ಆಗಿರುತ್ತೆ 1, 2 ಮತ್ತು 3 ಮಾತ್ರ. ಸೊ 4ನೇ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಸ್ವಲ್ಪ ಇಲ್ಲಿ ಡೀಟೇಲ್ಸ್ ನೋಡೋಣ. ವಿಧಿ 324 ಚುನಾವಣಾ ಆಯೋಗದ ಸಂವಿಧಾನಿಕ ಆಧಾರ. ಅನೂಪ್ ಭರನ್ವಾಲ್ 2023 ಪ್ರಕರಣದಲ್ಲಿ ಸಂಸತ್ತು ಕಾನೂನು ಮಾಡುವವರಿಗೆ ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕ ಮತ್ತು CJI ಒಳಗೊಂಡ ಮಧ್ಯಂತರ ಸಮಿತಿಯನ್ನು ಸುಪ್ರೀಂ ಕೋರ್ಟ್ ಸೂಚಿಸಿತ್ತು ಅಂತ ನಾವು ನೋಡಬಹುದು. ನಂತರದ ಕಾನೂನು ಬೇರೆ ಆಯ್ಕೆ ಸಮಿತಿಯನ್ನು ರಚಿಸಿ CJI ಅನ್ನು ಕಾನೂನುಬದ್ಧ ಸದಸ್ಯರಾಗಿ ಉಳಿಸಲಿಲ್ಲ. ಆದ್ದರಿಂದ ಹೇಳಿಕೆ 4ನೇ ತಪ್ಪಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕ್ವಾಡ್ನಲ್ಲಿ ಭಾರತ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕ ಸೇರಿವೆ. ಇದು ಆರ್ಟಿಕಲ್ 5 ರೀತಿಯ ಪರಸ್ಪರ ರಕ್ಷಣಾ ಬಾಧ್ಯತೆ ಇರುವ ಅಧಿಕೃತ ಕಲೆಕ್ಟಿವ್ ಡಿಫೆನ್ಸ್ ಟ್ರೀಟಿ ಅಂತ ಹೇಳಬಹುದು. ಸೊ ಕ್ವಾಡ್ ಸಹಕಾರದಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿ, ಕ್ರಿಟಿಕಲ್ ಟೆಕ್ನಾಲಜೀಸ್, ರೆಸಿಲೆಂಟ್ ಸಪ್ಲೈ ಚೈನ್ಸ್ ಅಂಡ್ ಡಿಸಾಸ್ಟರ್ ರಿಲೇಟೆಡ್ ಕೋಆಪರೇಷನ್ ಸೇರಿವೆ. ಇಂಡೋ ಪ್ಯಾಸಿಫಿಕ್ ಮತ್ತು ಕ್ವಾಡ್ನ ತಂತ್ರಾತ್ಮಕ ಪದಪ್ರಯೋಗ ಕೇಂದ್ರ ಅಂಶ. ಭಾರತವು 2026ರಲ್ಲಿ ನವದೆಹಲಿಯಲ್ಲಿ ಕ್ವಾಡ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ಗೆ ಆತಿಥ್ಯ ನೀಡಿತು. ಸೊ ಇಲ್ಲಿ ಉತ್ತರ ಆಗಿರುತ್ತೆ 1, 3, 4 ಮತ್ತು 5. 2ನೇ ಸ್ಟೇಟ್ಮೆಂಟು ತಪ್ಪಾಗಿರುತ್ತೆ, ಹಾಗಾಗಿ ಉತ್ತರ C ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಲಿವೇಟ್ ನೆಕ್ಸ್ಟ್
ಕರ್ನಾಟಕದ ಡೀಪ್ ಟೆಕ್ ಮತ್ತು ಎಮರ್ಜಿಂಗ್ ಟೆಕ್ನಾಲಜಿ ಸ್ಟಾರ್ಟಪ್ಗೆ ಬೆಂಬಲ ನೀಡುವ ಉಪಕ್ರಮ ಅಂತ ಹೇಳ್ಬೋದು. ಇದನ್ನು ಸುಮಾರು 150 ಕೋಟಿ ಡೆಡಿಕೇಟೆಡ್ ಕಾರ್ಪಸ್ ಜೊತೆಗೆ ಘೋಷಿಸಲಾಗಿದೆ. ಅರ್ಹ ಟೆಕ್ನಾಲಜಿ ಥೀಮ್ಗಳಲ್ಲಿ AI, ರೋಬೋಟಿಕ್ಸ್, ಕ್ವಾಂಟಮ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಕ್ಲೀನ್ ಟೆಕ್ನಾಲಜಿ ಮತ್ತು ಸ್ಪೇಸ್ ಸೇರಿದೆ. ಇದು ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ರೀಕ್ಯಾಪಿಟಲೈಸೇಷನ್ ನೀಡುವ ಕೇಂದ್ರ ಹಣಕಾಸು ಸಚಿವಾಲಯದ ಯೋಜನೆ. ಕಾರ್ಯಕ್ರಮವು ಸ್ಟಾರ್ಟ್ಅಪ್ ಡೆವಲಪ್ಮೆಂಟ್ ಮೈಲ್ಸ್ಟೋನ್ಗೆ ಸಂಬಂಧಿಸಿದ ಗ್ರಾಂಟ್ ಮತ್ತು ಮೆಂಟರ್ಶಿಪ್ ವಿಧಾನವನ್ನು ಬಳಸುತ್ತದೆ. ಈ ಉಪಕ್ರಮವು ಕರ್ನಾಟಕದ ವಿಸ್ತೃತ ಸ್ಟಾರ್ಟ್ಅಪ್ ಪಾಲಿಸಿ ಇಕೋಸಿಸ್ಟಮ್ಗೆ ಸಂಬಂಧಿಸಿಲ್ಲ ಅಂತ ಹೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ ಇಲ್ಲಿ 1, 2, 3 ಸರಿ ಇದೆ, 4 ತಪ್ಪಾಗಿರುತ್ತೆ. ಸೊ 6ನೇದು ಕೂಡ ತಪ್ಪಾಗಿರುತ್ತೆ. ಹಾಗಾಗಿ 1, 2 ಮತ್ತು ಸ್ಟೇಟ್ಮೆಂಟ್ 5 ಮಾತ್ರ ಸರಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತವು ಮೊದಲ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಸಮಿಟ್ ಅನ್ನು ಜೂನ್ 2026ರಲ್ಲಿ ನವದೆಹಲಿಯಲ್ಲಿ ಆಯೋಜಿಸುವುದಾಗಿ ಘೋಷಿಸಿತ್ತು. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ 7 ಪ್ರಜಾತಿಗಳ ಮೇಲೆ ಕೇಂದ್ರೀಕರಿಸುತ್ತದೆ: ಟೈಗರ್, ಲಯನ್, ಲಿಯೋಪಾರ್ಡ್, ಸ್ನೋ ಲಿಯೋಪಾರ್ಡ್, ಚೀತಾ, ಜಾಗರ್ ಮತ್ತು ಪೂಮಾ. ಈ 7 ಪ್ರಜಾತಿಗಳೆಲ್ಲವೂ ಇಂದು ಭಾರತದಲ್ಲಿ ಸಹಜವಾಗಿ ಕಂಡುಬರುತ್ತವೆ. ಸೊ ಉತ್ತರ ಆಗಿರುತ್ತೆ 1 ಮತ್ತು 2 ಮಾತ್ರ ಸರಿ. ಯಾಕಂತ ಹೇಳಿದ್ರೆ ಕೆಲವೇ ಪ್ರಜಾತಿಗಳಷ್ಟೇ ನಮ್ಮಲ್ಲಿ ಸಿಗುತ್ತೆ. ಹೇಳಿಕೆ 3 ತಪ್ಪು. ಜಾಗರ್ ಮತ್ತು ಪೂಮಾ ಏನಿದೆಯಲ್ಲ, ಅಮೆರಿಕ ಖಂಡಗಳಿಗೆ ಸ್ವದೇಶಿಯಾಗಿರುತ್ತೆ. ಭಾರತದಲ್ಲಿ ಅವು ಸಹಜವಾಗಿ ಇರುವುದಿಲ್ಲ. ಭಾರತದಲ್ಲಿ ಟೈಗರ್, ಲಯನ್, ಲಿಯೋಪಾರ್ಡ್, ಸ್ನೋ ಲಿಯೋಪಾರ್ಡ್ ಮತ್ತು ಮರುಪರಿಚಯಿಸಲಾದ ಚೀತಾ ಜನಸಂಖ್ಯೆಗಳಿವೆ. ಇದನ್ನ ನೆನಪಿಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿಮಗೆ ಇದ್ರ ಬಗ್ಗೆ ಒಂದು ಕ್ವಶನ್ ಈ ಸಲ ಎಕ್ಸಾಂಪಲ್ ಕೇಳ್ತಾರೆ, ಹಾಗಾಗಿ ನೆನಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕದ ಅಡಾಪ್ಟಿವ್ ಮಾನ್ಯುಮೆಂಟ್ ಕಾರ್ಯಕ್ರಮದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ, ಮ್ಯೂಸಿಯಂ ಮತ್ತು ಹೆರಿಟೇಜ್ ಜೊತೆಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಕೂಡ ಭಾಗವಹಿಸುತ್ತದೆ. ಎರಡನೇ ಸ್ಟೇಟ್ಮೆಂಟ್, ಸಂರಕ್ಷಣೆ, ವಿಸಿಟರ್ ಅಮ್ಯುನಿಟೀಸ್ ಮತ್ತು ಹೆರಿಟೇಜ್ ಸ್ಟೇವರ್ಶಿಪ್ಗಾಗಿ ಖಾಸಗಿ ಅಥವಾ ಸಾರ್ವಜನಿಕ ಸಂಸ್ಥೆಗಳ ಪಾಲ್ಗೊಳ್ಳುವಿಕೆಯಲ್ಲಿ ಈ ಮಾದರಿ ಉತ್ತೇಜಿಸುತ್ತದೆ. ಸ್ಮಾರಕವನ್ನು ಅಡಾಪ್ಟ್ ಮಾಡಿದಾಗ ಅದರ ಕಾನೂನು ಮಾಲೀಕತ್ವವು ಸಾಮಾನ್ಯವಾಗಿ ಕಾರ್ಪೊರೇಟ್ ಅಡಾಪ್ಟರ್ಗೆ ವರ್ಗಾಯಿಸಲಾಗುತ್ತದೆ. ಸ್ಮಾರಕದ ಸ್ಟ್ಯಾಚ್ಯುಟರಿ ಪ್ರೊಟೆಕ್ಷನ್ ಬದಲಿಸದೆ ಹೆರಿಟೇಜ್ ಅಮ್ಯುನಿಟೀಸ್ಗೆ CSR ಮತ್ತು ESG ಪಾಲ್ಗೊಳ್ಳುವಿಕೆಯನ್ನು ಬಳಸಬಹುದು ಅಂತ ಕೇಳಿದ್ದಾರೆ. ಓಕೆ, ಸೊ ಅಡಾಪ್ಟಿವ್ ಮಾನ್ಯುಮೆಂಟ್ ಸ್ಕೀಮ್ ಆಫ್ ದ ಕರ್ನಾಟಕ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಟೇಟ್ಮೆಂಟ್ 3 ತಪ್ಪಾಗಿರುತ್ತೆ. ಸ್ಮಾರಕವನ್ನು ಅಡಾಪ್ಟ್ ಮಾಡಿದಾಗ ಅದರ ಕಾನೂನು ಮಾಲೀಕತ್ವವು ಕಾರ್ಪೊರೇಟ್ಗೆ ವರ್ಗಾಯಿಸಲಾಗುತ್ತದೆ, ತಪ್ಪಾಗಿರುತ್ತೆ. ಬಾಕಿ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿರೋದ್ರಿಂದ 1, 2 ಮತ್ತು 4 ಉತ್ತರ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮೈಥೋಸ್ ಎಂಬುದು ಸೈಬರ್ ಸೆಕ್ಯೂರಿಟಿ ಮತ್ತು ವಲ್ನರಬಿಲಿಟಿ ಡಿಸ್ಕವರಿಗೆ ಸಂಬಂಧಿಸಿದ ಉನ್ನತ AI ಕೆಪಾಬಿಲಿಟಿಯಾಗಿ ವರದಿಯಾಗಿದೆ. ಸೊ ಸರಿಯಾದ ಸ್ಟೇಟ್ಮೆಂಟು. ಸಾಫ್ಟ್ವೇರ್ ವಲ್ನರಬಿಲಿಟೀಸ್ಗಳು ಪತ್ತೆ ಹಚ್ಚುವ AI ವ್ಯವಸ್ಥೆಗಳಿಗೆ ಡಿಫೆನ್ಸ್ ಮತ್ತು ಅಫೆನ್ಸ್ ಎರಡಕ್ಕೂ ಡ್ಯುಯಲ್ ಯೂಸ್ ಪರಿಣಾಮಗಳಿರಬಹುದು. ಸರಿಯಾಗಿದೆ. ಸೊ ಝೀರೋ ಡ್ಯೂಟಿ ವಲ್ನರಬಿಲಿಟಿ ಅಂದರೆ ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಪ್ಯಾಚ್ ಮಾಡಿ ಸಾರ್ವಜನಿಕವಾಗಿ ದಾಖಲಿಸಲಾದ ದೋಷ ಅಂತ. ಸೊ ರೆಸ್ಪಾನ್ಸಿಬಲ್ ಡಿಸ್ಕ್ಲೋಜರ್ ಮತ್ತು ಅಕ್ಸೆಸ್ ಕಂಟ್ರೋಲ್ ಹೈ ಕೆಪಾಬಿಲಿಟಿ ಸೈಬರ್ ಮಾಡೆಲ್ಸ್ಗೆ ಸಂಬಂಧಿಸಿದ ಗವರ್ನೆನ್ಸ್ ಟೂಲ್ ಆಗಿವೆ. ಸೈಬರ್ ಸೆಕ್ಯೂರಿಟಿ AI ಎಕ್ಸ್ಪ್ಲಾಯಿಟಬಿಲಿಟಿ ಮತ್ತು ರೆಮಿಡಿಯೇಷನ್ಗೆ ಮಾನವ ಪರಿಶೀಲನೆಯ ಅಗತ್ಯವನ್ನು ಸಂಪೂರ್ಣವಾಗಿ ನಿವಾರಿಸಬಹುದು. ಅದು ಸ್ಟೇಟ್ಮೆಂಟ್. ಸೊ ನೋಡಿ ಇಲ್ಲಿ, ಸೊ ಸ್ಟೇಟ್ಮೆಂಟ್ 3 ಮತ್ತು ಸ್ಟೇಟ್ಮೆಂಟ್ 5 ತಪ್ಪಾಗಿರುತ್ತೆ. 1, 2 ಮತ್ತು 3 ಮಾತ್ರ ಸರಿಯಾಗಿರುತ್ತೆ. ಸೊ ಇದು ಮೈಥೋಸ್ AI ಅನ್ನೋದು ತುಂಬ ಸುದ್ದಿಯಾಗಿದ್ದಂಥ ಒಂದು ಟಾಪಿಕ್ಕು. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಕ್ವಶನ್ಗಳು ಕೇಳೋ ಚಾನ್ಸಸ್ ಹೆಚ್ಚಾಗಿರುತ್ತೆ, ನೆನಪಿಡಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸ್ಕೈರೂಟ್ ಏರೋಸ್ಪೇಸ್ ಭಾರತೀಯ ಖಾಸಗಿ ಸ್ಪೇಸ್ ಲಾಂಚ್ ಕಂಪನಿ. ವಿಕ್ರಮ್ S ಒಂದು ಸಬ್ ಆರ್ಬಿಟಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಲಾಂಚ್. ವಿಕ್ರಮ್ 1 ಅನ್ನು ಆರ್ಬಿಟಲ್ ಲಾಂಚ್ ವೆಹಿಕಲ್ ಆಗಿ ವಿನ್ಯಾಸಗೊಳಿಸಲಾಗಿದೆ. ರಾಷ್ಟ್ರೀಯ ಅಂತರಿಕ್ಷ ಸುಧಾರಣೆಗಳು ನಾನ್ ಗವರ್ನಮೆಂಟ್ ಎಂಟಿಟೀಸ್ಗೆ ಹೆಚ್ಚಿನ ಅವಕಾಶ ನೀಡಿದ ನಂತರ ಸ್ಕೈರೂಟ್ ಭಾರತದ ಪ್ರಮುಖ ಖಾಸಗಿ ಸ್ಪೇಸ್ ಹಬ್ ಸ್ಟಾರ್ಟ್ಅಪ್ಗಳಲ್ಲಿ ಒಂದಾಯಿತು. ಆರ್ಬಿಟಲ್ ಲಾಂಚ್ಗೆ ಪೇಲೋಡ್ ಭೂಮಿಯ ಸುತ್ತ ನಿರಂತರ ಫ್ರೀ ಫಾಲ್ನಲ್ಲಿ ಉಳಿಯಲು ಸಾಕಷ್ಟು ಹಾರಿಜಾಂಟಲ್ ವೆಲಾಸಿಟಿ ಅಗತ್ಯವಾಗಿರುತ್ತದೆ. ಸನ್ ಆರ್ಬಿಟಲ್ ಫ್ಲೈಟ್ ಕಡ್ಡಾಯವಾಗಿ ಭೂಮಿಯ ಸುತ್ತ ಕನಿಷ್ಠ 1 ಸಂಪೂರ್ಣ ಪರಿಕ್ರಮಣ ಪೂರ್ಣಗೊಳಿಸುತ್ತದೆ. ಭಾರತದಲ್ಲಿ ಖಾಸಗಿ ಸ್ಪೇಸ್ ಆಕ್ಟಿವಿಟೀಸ್ಗೆ ಅನುಮೋದನೆ ಮತ್ತು ಸುಗಮೀಕರಣವನ್ನು ಇನ್ ಸ್ಪೇಸ್ಗೆ ಯಾವುದೇ ಪಾತ್ರವಿಲ್ಲ ಅಂತ ಕೇಳಿದ್ದಾರೆ. ನೋಡಿ,
ಸೊ ಸ್ಟೇಟ್ಮೆಂಟ್ 1, 2, 3 ಕರೆಕ್ಟ್ ಆಗಿರುತ್ತೆ. ಸೊ 5 ಆ್ಯಂಡ್ 6 ಸ್ಟೇಟ್ಮೆಂಟು ರಾಂಗ್ ಆಗಿರುತ್ತೆ, ಇದನ್ನು ನೆನಪಿಡಿ. ಸೊ ವೆರಿ ಇಂಪಾರ್ಟೆಂಟ್. ಸ್ಕೈರೂಟ್ ಏರೋಸ್ಪೇಸ್ ತುಂಬ ಒಂದು ರಿಪೀಟೆಡ್ ಆಗಿ ನ್ಯೂಸಲ್ಲಿ ಇತ್ತು, ಹಾಗಾಗಿ ಇದರ ಬಗ್ಗೆ ಒಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಎಲೆಕ್ಷನ್ ಕಮಿಷನ್ನ ಇಂಡೆಕ್ಸ್ ಕಾರ್ಡ್ ಚುನಾವಣಾ ಫಲಿತಾಂಶಗಳಿಗೆ ಸಂಬಂಧಿಸ ಸಂರಚಿತ ಅಂಕಿಅಂಶಗಳನ್ನು ಒದಗಿಸುತ್ತವೆ. 2026ರಲ್ಲಿ ECI ನಂತಹ ಸ್ಟ್ಯಾಟಿಸ್ಟಿಕಲ್ ಔಟ್ಪುಟ್ ಅನ್ನು ತನ್ನ ಡಿಜಿಟಲ್ ಎಲೆಕ್ಷನ್ ಇನ್ಫಾರ್ಮೇಷನ್ ಎಕೋಸಿಸ್ಟಮ್ ಮೂಲಕ ವೇಗವಾಗಿ ಪ್ರಕಟಿಸಲು ಮುಂದಾಯಿತು. ರಿಟರ್ನಿಂಗ್ ಆಫೀಸರ್ ಪ್ರಮಾಣೀಕರಿಸಿದ ಸ್ಟ್ಯಾಚ್ಯುಟರಿ ಫಾರ್ಮ್ ಮತ್ತು ಇಂಡೆಕ್ಸ್ ಕಾರ್ಡ್ಸ್ ನಡುವೆ ವ್ಯತ್ಯಾಸವಿದ್ದರೆ ಇಂಡೆಕ್ಸ್ ಕಾರ್ಡ್ ಕಾನೂನಾತ್ಮಕವಾಗಿ ಸ್ಟ್ಯಾಚ್ಯುಟರಿ ಫಾರ್ಮ್ ಅನ್ನು ಮೀರಿಸುತ್ತವೆ ಅಂತ ಕೇಳಿದ್ದಾರೆ. ಸೊ 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ, ನೆನಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ತಾರಾ ಎಂದರೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ಅಂತ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಸೂಕ್ತ ಅನ್ಗೈಡೆಡ್ ಏರಿಯಲ್ ಮುನಿಷನ್ಸ್ ಅನ್ನು ಪ್ರಿಸಿಷನ್ ಗೈಡೆಡ್ ಗ್ಲೈಡ್ ವೆಪನ್ಸ್ ಆಗಿ ಪರಿವರ್ತಿಸುವ ಉದ್ದೇಶ ಈ ವ್ಯವಸ್ಥೆಗೆ ಇದೆ. ಗ್ಲೈಡ್ ವೆಪನ್ ರಿಲೀಸ್ ನಂತರ ಏರೋಡೈನಾಮಿಕ್ ಲಿಫ್ಟ್ ಬಳಸುವುದರಿಂದ ಸ್ಟ್ಯಾಂಡ್ ಆಫ್ ರೇಂಜ್ ಹೆಚ್ಚಿಸಬಹುದು. ಸರಿಯಾಗಿದೆ. ತಾರಾ ಸಬ್ಮರೀನ್ನಿಂದ ಲಾಂಚ್ ಮಾಡುವ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಷನ್, ಇದು ತಪ್ಪಾಗಿರುತ್ತೆ. ಸೊ ಹಾಗಾಗಿ ಉತ್ತರ ಆಗಿರುತ್ತೆ 1, 2 ಮತ್ತು 3. ಸೊ ಇಲ್ಲಿ ನೀವು ಗಮನಿಸಬೇಕು, ಯಾವ್ಯಾವ ಟಾಪಿಕ್ಸ್ಗಳ ಮೇಲೆ ನಾವು ಕ್ವಶನ್ಸ್ಗಳನ್ನ ನೋಡ್ತಾ ಇದ್ದೀವಿ, ಆ ಟಾಪಿಕ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂತ ನಿಮಗೆ ಗಮನದಲ್ಲಿ ಇರಲಿ. ಓಕೆ. ಸೊ ಮುಂದಿನ ಪ್ರಶ್ನೆ. ಸಂವಿಧಾನದ ವಿಧಿ 164ರ ಅಡಿಯಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ನೇಮಿಸುತ್ತಾರೆ. ಸೊ ಇದು ಸರಿಯಾದ ಸ್ಟೇಟ್ಮೆಂಟು. ಹಂಗ್ ಅಸೆಂಬ್ಲಿ ಪರಿಸ್ಥಿತಿಯಲ್ಲಿ ಯಾರಿಗೆ ಬಹುಮತ ಬೆಂಬಲ ಪಡೆಯುವ ಸಾಧ್ಯತೆ ಹೆಚ್ಚು ಎಂಬುದನ್ನು ಗುರುತಿಸಲು ರಾಜ್ಯಪಾಲರು ವಿವೇಚನೆ ಬಳಸಬೇಕಾಗಬಹುದು. ದಟ್ ಈಸ್ ಆಲ್ಸೋ ಕರೆಕ್ಟ್. ವಿವಾದಿತ ಬಹುಮತವನ್ನು ಪರೀಕ್ಷಿಸಲು ಸಾಮಾನ್ಯವಾಗಿ ಸದನದ ಫ್ಲೋರ್ ಟೆಸ್ಟ್ ಸೂಕ್ತ ವಿಧಾನ. ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್. ಸ್ಪರ್ಧಾತ್ಮಕ ರಾಜಕೀಯ ಪಕ್ಷಗಳು ದಾಳಿ ಮಾಡಿದಾಗ ರಾಜ್ಯಪಾಲರು ಯಾವಾಗ ಬೇಕಾದರೂ ತಮ್ಮ ವೈಯಕ್ತಿಕ ಅಂದಾಜನ್ನು ಫ್ಲೋರ್ ಟೆಸ್ಟ್ಗೆ ಶಾಶ್ವತ ಪರ್ಯಾಯವಾಗಿ ಬಳಸಬಹುದು. ಇದು ತಪ್ಪಾಗಿರುತ್ತೆ. ರಾಜ್ಯಪಾಲರ ವಿವೇಚನಾತ್ಮಕ ಕ್ರಮಗಳು ಸಂಪೂರ್ಣವಾಗಿ ನ್ಯಾಯಾಂಗ ಪರಿಶೀಲನೆಯ ಹೊರಗಿವೆ. ಇದು ಕೂಡ ತಪ್ಪಾಗಿರುತ್ತೆ. ಸೊ ಹಾಗಾಗಿ ಉತ್ತರ ಆಗಿರುತ್ತೆ 1, 2 ಮತ್ತು 3. ಸೊ ನೀವು ಎಕ್ಸ್ಪ್ಲನೇಷನ್ ಕೂಡ ಅಬ್ಸರ್ವ್ ಮಾಡಬೇಕು. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಸೊ ನೋಡಿ, ಇಲ್ಲಿ ಅದಕ್ಕೆ ಹೋಗೋಕ್ಕಿಂತ ಮುಂಚೆ SR ಬೊಮ್ಮಾಯಿ ಪ್ರಕರಣದಲ್ಲಿ ಫ್ಲೋರ್ ಟೆಸ್ಟ್ ಅಥವಾ ಫೆಡರಲಿಸಂ ತತ್ವಗಳನ್ನು ಮತ್ತು ನಬಮ್ ರೇಬಿಯಾ ಪ್ರಕರಣದಲ್ಲಿ ರಾಜ್ಯಪಾಲರ ವಿವೇಚನೆಯ ಮಿತಿಗಳನ್ನು ಪುನರವಲೋಕಿಸಿ ಸರ್ಕಾರಿ ಮತ್ತು ಪಂಚಾಯತ್ ಕಮಿಷನ್ ಆಯೋಗಗಳು ಹಂಗೌಸ್ ಪರಿಸ್ಥಿತಿಯ ನೇಮಕಾತಿ ಸಂಪ್ರದಾಯವನ್ನು ಚರ್ಚಿಸಿವೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ. ಸೊ 2 ಕೇಸ್ಗಳನ್ನ ನೆನಪಿಟ್ಕೊಳ್ಳಿ, ಜಡ್ಜ್ಮೆಂಟ್ಸು. ಸೊ ಇದಕ್ಕೆ ಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. MIRV ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್ಸ್ ಅಂತ. ಸೊ ಅದು ಮುಂದಿನ ಒಂದು ಸ್ಟೇಟ್ಮೆಂಟ್. MIRV ಹೊಂದಿರುವ ಕ್ಷಿಪಣಿ ಹಲವು ರೀ ಎಂಟ್ರಿ ವೆಹಿಕಲ್ಗಳನ್ನು ಬಿಡುಗಡೆ ಮಾಡಿ ಅವುಗಳನ್ನು ಪ್ರತ್ಯೇಕ ಗುರಿ ಬಿಂದುವಿಗೆ ನಿರ್ದೇಶಿಸಬಹುದು. MIRV ತಂತ್ರಜ್ಞಾನ ಕನ್ವೆನ್ಷನಲ್ ಕ್ಲಸ್ಟರ್ ಬಾಂಬ್ಗೆ ಸಮಾನ, ಏಕೆಂದರೆ ಎರಡೂ ಕಡಿಮೆ ಎತ್ತರದಲ್ಲಿ ಸಬ್ಮುನಿಷನ್ ಅನ್ನು ಚದುರಿಸುತ್ತವೆ. MIRV ಸಾಮರ್ಥ್ಯವು ಒಳಬರುವ ರೀ ಎಂಟ್ರಿ ವೆಹಿಕಲ್ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಮಿಸೈಲ್ ಡಿಫೆನ್ಸ್ ಪ್ಲಾನಿಂಗ್ ಅನ್ನು ಹೆಚ್ಚು ಸಂಕೀರ್ಣಗೊಳಿಸಬಹುದು ಅಂತ ಕೇಳಿದ್ದಾರೆ. ಸೊ ಮುಂದಿನ ಸ್ಟೇಟ್ಮೆಂಟ್. ವಾತಾವರಣಕ್ಕೆ ಮರುಪ್ರವೇಶಿಸಿದಾಗ ರೀ ಎಂಟ್ರಿ ವೆಹಿಕಲ್ಸ್ ತೀವ್ರ ಏರೋಡೈನಾಮಿಕ್ಸ್ ಹೀಟಿಂಗ್ ಅನ್ನು ತಡೆದುಕೊಳ್ಳಬೇಕು. ಒಂದಕ್ಕಿಂತ ಹೆಚ್ಚು ವಾರೆಂಟ್ ಹೊರುವ ಪ್ರತಿಯೊಂದು ಕ್ಷಿಪಣಿಯು ಕಡ್ಡಾಯವಾಗಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರುತ್ತದೆ ಅಂತ ಹೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ 1, 2, 4 and 5 ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ 3 and ಸ್ಟೇಟ್ಮೆಂಟ್ 6 ತಪ್ಪಾಗಿರುತ್ತೆ, ಅದನ್ನು ಅಬ್ಸರ್ವ್ ಮಾಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ MIRV ಟೆಕ್ನಾಲಜಿ ಬಗ್ಗೆ ಕೇಳ್ತಾರೆ ಈ ಸಲ. ಸೊ ಹಾಗಾಗಿ ನೆನಪಿಡಿ. ಮುಂದಿನ ಪ್ರಶ್ನೆ. 2026ರಲ್ಲಿ ಪಾಸಿಘಾಟ್ ಸಮೀಪದ ಡಿ ಇರಿಂಗ್ ಮೆಮೋರಿಯಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನಲ್ಲಿ ಸುಮಾರು 2 ದಶಕಗಳ ಬಳಿಕ ಅಡಲ್ಟ್ ರಾಯಲ್ ಬೆಂಗಾಲ್ ಟೈಗರ್ ಕ್ಯಾಮರಾ ಟ್ರಾಪ್ನಲ್ಲಿ ದಾಖಲಾಯಿತು. ಕ್ಯಾಮರಾ ಟ್ರಾಪ್ ಅಪರೂಪವಾಗಿ ಕಾಣಿಸುವ ದೊಡ್ಡ ಸಸ್ತನಿಗಳ ನಿಗಾವಳಿಗೆ ವ್ಯಾಪಕವಾಗಿ ಬಳಸುವ ನಾನ್ ಇನ್ವೇಸಿವ್ ಸಾಧನ. ಒಂದೇ ಸೈಟಿಂಗ್ ಮೂಲಕ ಅಭಯಾರಣ್ಯದಲ್ಲಿ ದೊಡ್ಡ ಮತ್ತು ಸ್ವಯಂ ಸ್ಥಿರ ಬ್ರೀಡಿಂಗ್ ಪಾಪ್ಯುಲೇಷನ್ ಇದೆ ಎಂಬುದು ಸಾಬೀತಾಗುತ್ತದೆ. ಸೊ ಸ್ಟೇಟ್ಮೆಂಟ್ 1 and 2 ಕರೆಕ್ಟ್ ಇರುತ್ತೆ.
ಸೊ ಸ್ಟೇಟ್ಮೆಂಟ್ ಮೂರನೇದು ತಪ್ಪಾಗಿರುತ್ತೆ, ನೋಡ್ಕೊಳ್ಳಿ ಅದನ್ನು. ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆರ್ಬಿಟಲ್ ಡಾಟಾ ಸೆಂಟರ್ ಸ್ಯಾಟಲೈಟ್ ಸ್ಪೇಸ್ನಲ್ಲಿ ಕಂಪ್ಯೂಟಿಂಗ್ ಹಾರ್ಡ್ವೇರ್ ಮತ್ತು ಡೇಟಾ ಪ್ರೊಸೆಸಿಂಗ್ ಮತ್ತು AI ವರ್ಕ್ಲೋಡ್ಸ್ ನಡೆಸುವ ಉದ್ದೇಶ ಹೊಂದಿದೆ. ಸೊ ನೋಡಿ, ಇಲ್ಲಿ ಆರ್ಬಿಟಲ್ ಡಾಟಾ ಸೆಂಟರ್ ಸ್ಯಾಟಲೈಟ್ ಸ್ಪೇಸ್ ಅದು ಏನು ಮಾಡೋದು ಅನ್ನೋದು, ಸ್ಯಾಟಲೈಟ್ಸ್ ದೊಡ್ಡ ಪ್ರಮಾಣದ ಡೇಟಾ ಉತ್ಪಾದಿಸಿ ರಾ ಫಾರ್ಮ್ನಲ್ಲಿ ಡೌನ್ ಲಿಂಕ್ ಮಾಡುವುದು ದುಬಾರಿಯಾಗಿರುವ ಸಂದರ್ಭಗಳಲ್ಲಿ ಇಂಥ ವ್ಯವಸ್ಥೆಗಳು ಉಪಯುಕ್ತವಾಗಬಹುದು. ಕಕ್ಷೆಯಲ್ಲಿ ಸೋಲಾರ್ ಪವರ್ ಲಭ್ಯವಿರುವುದರಿಂದ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಸೊ ಸ್ಪೇಸ್ ಬಾರ್ನ್ ಎಲೆಕ್ಟ್ರಾನಿಕ್ಸ್ ವಿನ್ಯಾಸದಲ್ಲಿ ರೇಡಿಯೇಷನ್ ಇಂಡ್ಯೂಸ್ಡ್ ಸಿಂಗಲ್ ಇವೆಂಟ್ ಎಫೆಕ್ಟ್ಸ್ ಪರಿಗಣಿಸಬೇಕಾದ ಅಂಶ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು 2 ಮತ್ತು 4 ಮಾತ್ರ ಸರಿಯಾಗಿರುತ್ತೆ, ಮೂರನೇದು ತಪ್ಪಾಗಿರುತ್ತೆ. ನೋಡಿ, ಕಕ್ಷೆಯಲ್ಲಿ ಸೋಲಾರ್ ಪವರ್ ಲಭ್ಯವಿರುವುದರಿಂದ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಗತ್ಯವಿಲ್ಲ ಅನ್ನೋದು ತಪ್ಪು. ಓಕೆ, ಅಲ್ಲೂ ಕೂಡ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಬೇಕಾಗುತ್ತೆ ನಮಗೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ಕ್ಯಾರಿಬಿಯನ್ ಪ್ರದೇಶದ ದ್ವೀಪ ರಾಷ್ಟ್ರವಾಗಿದೆ. ಇದರ ರಾಜಧಾನಿ ಪೋರ್ಟ್ ಆಫ್ ಸ್ಪೇನ್ ಆಗಿರುತ್ತೆ. ಸೊ 1 ಮತ್ತು 2 ಸರಿ ಆಯಿತಾ. ಸೊ ಐತಿಹಾಸಿಕವಾಗಿ ಇಂಡೆಂಚರ್ಡ್ ಮೈಗ್ರೇಷನ್ಗೆ ಸಂಬಂಧಿಸಿದ ಭಾರತೀಯ ಮೂಲದ ಗಮನಾರ್ಹ ಜನಸಂಖ್ಯೆ ಅಲ್ಲಿದೆ. ಸೊ ಅದು ಕೂಡ ಸರಿಯಾಗಿದೆ. ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ ನ್ಯೂಜಿಲೆಂಡ್ನ ಪೂರ್ವಕ್ಕೆ ಸೌತ್ ಪ್ಯಾಸಿಫಿಕ್ ಓಷನ್ನಲ್ಲಿ ಇದೆ, ಅದು ತಪ್ಪಾಗಿರುತ್ತೆ. ಸೊ ಇದು ಕ್ಯಾರಿಕಾಮ್ ಸದಸ್ಯ ರಾಷ್ಟ್ರ. ಓಕೆ, ಅದು ಸರಿಯಾಗಿರುತ್ತೆ. ನೋಡಿ, ಸೊ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ ದಕ್ಷಿಣ ಕ್ಯಾರಿಬಿಯನ್ನಲ್ಲಿ ವೆನೆಜುವೆಲಾ ಸಮೀಪದಲ್ಲಿದೆ. ಎಲ್ಲಿದೆ? ವೆನೆಜುವೆಲಾ ಸಮೀಪದಲ್ಲಿ. ಇದನ್ನು ನೆನ್ಪಿಡಬೇಕು. ಸೊ ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಒನ್ ಕೇಸ್ ಒನ್ ಡಾಟಾ ಉಪಕ್ರಮವು ಭಾರತೀಯ ನ್ಯಾಯಾಂಗದ ವಿವಿಧ ಹಂತಗಳಲ್ಲಿ ಹೆಚ್ಚು ಸಮಗ್ರ ಕೇಸ್ ಮ್ಯಾನೇಜ್ಮೆಂಟ್ ಎಕೋಸಿಸ್ಟಮ್ ನಿರ್ಮಿಸುವ ಉದ್ದೇಶ ಹೊಂದಿದೆ. ಸೊ ಸರಿಯಾಗಿದೆ 1ನೇ ಸ್ಟೇಟ್ಮೆಂಟ್. CNR ಅಥವಾ ಕೇಸ್ ಐಡೆಂಟಿಫೈಯರ್ಸ್ ಬಳಕೆ ನ್ಯಾಯಾಲಯ ವ್ಯವಸ್ಥೆಗಳ ನಡುವೆ ನಡೆಯುವ ಡಾಟಾ ಇಂಟಗ್ರೇಷನ್ ಸುಲಭಗೊಳಿಸಬಹುದು. ಸರಿಯಾಗಿದೆ. ಸುಸಹಾಯ್ ಸುಪ್ರೀಂ ಕೋರ್ಟ್ನ ಡಿಜಿಟಲ್ ಸರ್ವಿಸ್ಗೆ ಸಂಬಂಧಿಸಿದ AI ಎನೇಬಲ್ಡ್ ಅಸಿಸ್ಟೆನ್ಸ್ ಚಾಟ್ಬೋಟ್ ಆಗಿದೆ. ಸುಸಹಾಯ ಬಾಕಿ ಇರುವ ಸಂವಿಧಾನಾತ್ಮಕ ಪ್ರಕರಣಗಳನ್ನು ನ್ಯಾಯಮೂರ್ತಿಗಳ ಬದಲು ತೀರ್ಮಾನಿಸಲು ವಿನ್ಯಾಸಗೊಳಿಸಲಾಯಿತು, ಅದು ತಪ್ಪಾಗಿರೋ ಸ್ಟೇಟ್ಮೆಂಟ್ ಆಗಿರುತ್ತೆ. ಚಾಟ್ಬೋಟ್ ಅಭಿವೃದ್ಧಿಯಲ್ಲಿ ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ಸ್ ಮತ್ತು ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಿ ಪಾಲ್ಗೊಂಡಿವೆ, ಅದು ಸರಿಯಾಗಿರುತ್ತೆ. ಡಿಜಿಟಲ್ ಕೋರ್ಟ್ ಇನಿಷಿಯೇಟಿವ್ ಪ್ರೈವಸಿ, ಅಕ್ಯುರಸಿ ಮತ್ತು ಅಕ್ಸೆಸಿಬಿಲಿಟಿಗೆ ಸಂಬಂಧಿಸಿದ ಪ್ರೊಸೀಜರಲ್ ಸೇಫ್ಗಾರ್ಡ್ಸ್ ಅನ್ನು ಅಗತ್ಯವನ್ನು ನಿವಾರಿಸುತ್ತವೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಉತ್ತರ ಆಗಿರುತ್ತೆ 1, 2 ಮತ್ತು 5 ಮಾತ್ರ ಸರಿಯಾಗಿರುತ್ತೆ. ಸೊ 4 ಮತ್ತು 6ನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಸುಮಾರು 6 ಕಿಲೋಮೀಟರ್ ಹಾರಿಜಾಂಟಲ್ ರೆಸಲ್ಯೂಷನ್ನಲ್ಲಿ ಟೀಕೋ ಡೈನಾಮಿಕಲ್ ಗ್ರಿಡ್ ಬಳಸಿ ಕಾರ್ಯನಿರ್ವಹಿಸುತ್ತದೆ. ಹೆಚ್ಚಿನ ಮಾಡೆಲ್ ರೆಸಲ್ಯೂಷನ್ ಟೆರೇನ್ ಮತ್ತು ಸ್ಥಳೀಯ ವೆದರ್ ಪ್ರೋಸೆಸ್ಗಳನ್ನು ಉತ್ತಮವಾಗಿ ಪ್ರತಿನಿಧಿಸಿ ಡಿಸ್ಟ್ರಿಕ್ಟ್ ಅಥವಾ ಬ್ಲಾಕ್ ಲೆವೆಲ್ ಗೈಡೆನ್ಸ್ಗೆ ನೆರವಾಗಬಹುದು. 1 ಮತ್ತು 2 ಸರಿಯಾಗಿರುತ್ತೆ. ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಸಂಪೂರ್ಣ ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ ಆಗಿದ್ದು ಅಟ್ಮಾಸ್ಫಿಯರಿಕ್ ಡೈನಾಮಿಕ್ ಅನ್ನು ನ್ಯೂಮರಿಕಲಿ ಸಿಮ್ಯುಲೇಟ್ ಮಾಡುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದು ತಪ್ಪಾಗಿರುತ್ತೆ. ಸೊ ಇದು ಕೇವಲ ಸ್ಟ್ಯಾಟಿಸ್ಟಿಕಲ್ ರೀಸನಲ್ ಕೋರೆಲೇಷನಲ್ ಮಾಡೆಲ್ ಅಲ್ಲ, ಅಟ್ಮಾಸ್ಫಿಯರಿಕ್ ಎವಲ್ಯೂಷನ್ ಅನ್ನು ಸಂಖ್ಯಾತ್ಮಕವಾಗಿ ಮಾದರಿಗೊಳಿಸುತ್ತದೆ ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡೋಣ. PM ಶ್ರೀ NEPಗೆ ಹೊಂದಾಣಿಕೆಯ ಎಕ್ಸಾಂಪಲರ್ ಸ್ಕೂಲ್ ಆಗಿ ಆಯ್ದ ಎಕ್ಸಿಸ್ಟಿಂಗ್ ಸ್ಕೂಲ್ ಅನ್ನು ಬಲಪಡಿಸುವ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಯೋಜನೆ ದೇಶಾದ್ಯಂತ 14,000ಕ್ಕೂ ಹೆಚ್ಚು ಶಾಲೆಗಳನ್ನು ಒಳಗೊಳ್ಳುವ ಗುರಿ ಹೊಂದಿದೆ. PM ಶ್ರೀ ಕೇವಲ ಹೊಸ ಪ್ರೈವೇಟ್ ಸ್ಕೂಲ್ ನಿರ್ಮಾಣಕ್ಕೆ ಮಾತ್ರ, ಗವರ್ನಮೆಂಟ್ ಸ್ಕೂಲ್ಸ್ ಒಳಪಡುವುದಿಲ್ಲ. ಸೊ ಗ್ರೀನ್ ಸ್ಕೂಲ್ ಫೀಚರ್ಸ್, ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಮತ್ತು ಟೆಕ್ನಾಲಜಿ ಎನೇಬಲ್ಡ್ ಎಜುಕೇಷನ್ ಯೋಜನೆಯ ಪ್ರಮುಖ ಅಂಶಗಳು. ಸೊ 1, 2 ಮತ್ತು 4 ಸರಿಯಾಗಿರುತ್ತೆ. PM ಶ್ರೀ ಇಸ್ ಡಿಸೈನ್ಡ್ ಓನ್ಲಿ ಟು ಕನ್ಸ್ಟ್ರಕ್ಟ್ ನ್ಯೂ ಪ್ರೈವೇಟ್ ಸ್ಕೂಲ್ ಅನ್ನೋದು ತಪ್ಪಾಗಿರುತ್ತೆ. ಸೊ ಹಾಗಾಗಿ ಉತ್ತರ ಆಗಿರುತ್ತೆ 1, 2 ಮತ್ತು 4 ಮಾತ್ರ ಸ್ಟೇಟ್ಮೆಂಟ್ ಕರೆಕ್ಟ್. ಸೊ ಮುಂದಿನ ಪ್ರಶ್ನೆ ನೋಡೋಣ.
ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಸೋಂಕು ಸರ್ವಿಕಲ್ ಕ್ಯಾನ್ಸರ್ಗೆ ಪ್ರಮುಖ ಕಾರಣ. HPV ವ್ಯಾಕ್ಸಿನ್ ಪ್ರಿವೆಂಟಿವ್ ವ್ಯಾಕ್ಸಿನ್ಸ್ ಈಗಾಗಲೇ ಸ್ಥಾಪಿತ ಸರ್ವೈಕಲ್ ಕ್ಯಾನ್ಸರ್ ಅನ್ನು ವಿಶ್ವಾಸಾರ್ಹವಾಗಿ ನಿವಾರಿಸುವ ಚಿಕಿತ್ಸೆಯಾಗಿಲ್ಲ. ಭಾರತವು 2026ರಲ್ಲಿ ಅರ್ಹ ಕಿಶೋರಿ ಬಾಲಕಿಯರಿಗೆ ನೇಷನ್ ವೈಡ್ HPV ವ್ಯಾಕ್ಸಿನೇಷನ್ ಇನಿಷಿಯೇಟಿವ್ ಆರಂಭಿಸಿತು. HPV ಒಂದು ಬ್ಯಾಕ್ಟೀರಿಯಂ ಆಗಿದ್ದು ರೂಟೀನ್ ಆಂಟಿಬ್ಯಾಕ್ಟೀರಿಯಲ್ ವ್ಯಾಕ್ಸಿನೇಷನ್ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ. HPV 16 ಮತ್ತು 18 ಮುಂತಾದ ಹೈ ರಿಸ್ಕ್ ಟೈಪ್ ಸರ್ವಿಕಲ್ ಕ್ಯಾನ್ಸರ್ ಜೊತೆ ಬಲವಾದ ಸಂಬಂಧ ಹೊಂದಿದೆ ಅಂತ. ಸೊ 1, 2, 3 ಸರಿಯಾಗಿರುತ್ತೆ. 4ನೇದು ತಪ್ಪಾಗಿರುತ್ತೆ. HPV ಒಂದು ಬ್ಯಾಕ್ಟೀರಿಯಂ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು. 5ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಸೊ ನಾನು ಹೇಳಿಕೆ 4 ತಪ್ಪು ಅಂತ ಕೊಟ್ಟಿದ್ದೀವಿ. HPV ಏನಾಗುತ್ತೆ ಅಂತ ಹೇಳಿದ್ರೆ ಇದು ವೈರಸ್ಗೆ ಸಂಬಂಧಪಟ್ಟಿರುತ್ತೆ. HPV ಅನ್ನೋದು ಒಂದು ವೈರಸ್ ಸಂಬಂಧಿತ ಒಂದು ಕಾಯಿಲೆ. ಸೊ ಹಾಗಾಗಿ 4ನೇ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕಾಮ್ಸ್ ಆಪ್. ಕಾಮ್ಸ್ ಕರ್ನಾಟಕದ ಸರ್ಕಾರಿ ಸಿಬ್ಬಂದಿಗಾಗಿ ಡಿಜಿಟಲ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಇನಿಷಿಯೇಟಿವ್ಗೆ ಸಂಬಂಧಿಸಿದೆ. GIS ಅಥವಾ ಜಿಯೋ ಫೆನ್ಸಿಂಗ್ ಬಳಸಿ ಅಟೆಂಡೆನ್ಸ್ ಸ್ಕೂಲ್ ಆಥರೈಸ್ಡ್ ಲೊಕೇಶನ್ನಿಂದ ಮಾರ್ಕ್ ಮಾಡಲಾಗಿದೆ ಎಂಬುದನ್ನು ಪರಿಶೀಲಿಸಲು ಬಳಸಬಹುದು. ಡಿಜಿಟಲ್ ಅಟೆಂಡೆನ್ಸ್ ಸಿಸ್ಟಮ್ ವರ್ಕ್ಫೋರ್ಸ್ ಮಾನಿಟರಿಂಗ್ಗೆ ಅಡ್ಮಿನಿಸ್ಟ್ರೇಟಿವ್ ಡಾಟಾ ಉತ್ಪಾದಿಸಬಹುದು. ಇಂತಹ ಆಪ್ ಸ್ವಯಂಚಾಲಿತವಾಗಿ ಗೌರ್ಮೆಂಟ್ ಎಂಪ್ಲಾಯೀಸ್ರ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನು ಬದಲಾಯಿಸುತ್ತದೆ. ಲೊಕೇಶನ್ ಮತ್ತು ಬಯೋಮೆಟ್ರಿಕ್ ಅಥವಾ ಐಡೆಂಟಿಟಿ ಲಿಂಕ್ಡ್ ಡಾಟಾ ಬಳಕೆ ಪ್ರೈವಸಿ ಮತ್ತು ಡಾಟಾ ಸೆಕ್ಯೂರಿಟಿ ಪ್ರಶ್ನೆಗಳನ್ನು ಕೂಡ ತರಬಹುದು. ಓಕೆ, ಸೊ GIS ಅಂದರೆ ಜನರಲ್ ಇಂಟರ್ನೆಟ್ ಸೆಕ್ಯೂರಿಟಿ, ಸ್ಪೇಷಿಯಲ್ ಲೊಕೇಶನ್ ಡಾಟಾ ಜೊತೆ ಸಂಬಂಧವಿಲ್ಲ. ಸೊ ಇಲ್ಲಿ 1, 2 ಮತ್ತು ಸ್ಟೇಟ್ಮೆಂಟ್ 5 ಸರಿಯಾಗಿದೆ. ಸ್ಟೇಟ್ಮೆಂಟ್ 4 ಮತ್ತು ಸ್ಟೇಟ್ಮೆಂಟ್ 6 ತಪ್ಪಾಗಿರುತ್ತೆ, ಅದನ್ನು ಗಮನಿಸಬೇಕು ನೀವು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಎಂದರೆ ಒಟ್ಟು ಜನಸಂಖ್ಯೆಯಲ್ಲಿ ಉದ್ಯೋಗದಲ್ಲಿರುವ ಶೇಕಡಾವಾರು ಪಾಲು. ಸೊ ಸರಿಯಾದ ಒಂದು ಸ್ಟೇಟ್ಮೆಂಟು. ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಏನಿದೆಯಲ್ಲ, ಸರ್ವೆ ಡೆಫಿನಿಷನ್ಗೆ ಒಳಪಟ್ಟಂತೆ ಉದ್ಯೋಗದಲ್ಲಿರುವವರ ಜೊತೆಗೆ ಕೆಲಸ ಹುಡುಕುತ್ತಿರುವ, ಕೆಲಸಕ್ಕೆ ಲಭ್ಯವಿರುವ ನಿರುದ್ಯೋಗಿಗಳಿಗೂ ಸೇರುತ್ತಾರೆ ಅಂತ. ಸೊ ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಏರಿಕೆ ಆಗುವುದರಿಂದ ಸೃಷ್ಟಿಯಾದ ಎಲ್ಲ ಉದ್ಯೋಗಗಳು ಫಾರ್ಮರ್ ಮತ್ತು ಹೈ ವೇಜ್ ಜಾಬ್ಸ್ ಎಂದು ಕಡ್ಡಾಯವಾಗಿ ಸಾಬೀತಾಗುತ್ತವೆ. ಅದು ತಪ್ಪಾಗಿರುತ್ತೆ. 1 ಮತ್ತು 2ನೇ ಸ್ಟೇಟ್ಮೆಂಟ್ ಸರಿಯಾಗಿರುತ್ತೆ, ಹಾಗಾಗಿ ಉತ್ತರ ಆಗಿರುತ್ತೆ 1 ಮತ್ತು 2 ಮಾತ್ರ. ಓಕೆ, 7ಗೆ 3 ತಪ್ಪು. ಯಾಕಂತ ಹೇಳಿದ್ರೆ WPR ಇದೆಯಲ್ಲ, ಅದರಿಂದ ಮಾತ್ರ ಉದ್ಯೋಗದ ಗುಣಮಟ್ಟ, ವೇತನ, ಫಾರ್ಮಾಲಿಟಿ, ಕೆಲಸದ ಗಂಟೆಗಳು ಅಥವಾ ಪ್ರೊಡಕ್ಟಿವಿಟಿ ಕುರಿತು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಭಾರತ ಮತ್ತು ಒಮನ್ ಸರಕು ವ್ಯಾಪಾರ ಮತ್ತು ವಿಸ್ತೃತ ಆರ್ಥಿಕ ವಿಷಯಗಳನ್ನು ಒಳಗೊಂಡ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನು ಅಂತಿಮಗೊಳಿಸಿದವು. CAPA ಸುಂಕ ಬದ್ಧತೆಗಳ ಜೊತೆಗೆ ಸರ್ವಿಸಸ್, ಇನ್ವೆಸ್ಟ್ಮೆಂಟ್ ಫೆಸಿಲಿಟೇಷನ್, ಪ್ರೊಫೆಷನಲ್ ಮೊಬಿಲಿಟಿ ಮತ್ತು ರೆಗ್ಯುಲೇಟರಿ ಕೋಆಪರೇಷನ್ ಅನ್ನು ಒಳಗೊಂಡಿರಬಹುದು. ಒಮನ್ ಅರೇಬಿಯನ್ ಪೆನಿನ್ಸುಲಾದಲ್ಲಿದ್ದು ಮುಸಂಡಮ್ ಮೂಲಕ ಸ್ಟ್ರೇಟ್ ಆಫ್ ಹೊರ್ಮುಜ್ ಪ್ರವೇಶ ಭಾಗವನ್ನು ನೋಡುವ ತಂತ್ರಾತ್ಮಕ ಸ್ಥಾನ ಹೊಂದಿದೆ. ಇಂಡಿಯಾ ಒಮನ್ CAPA ಎರಡು ರಾಷ್ಟ್ರಗಳನ್ನು ಥರ್ಡ್ ಕಂಟ್ರೀಸ್ ವಿರುದ್ಧ ಕಾಮನ್ ಎಕ್ಸ್ಟರ್ನಲ್ ಟಾರಿಫ್ ಹೊಂದಿರುವ ಕಸ್ಟಮ್ ಯೂನಿಯನ್ ಆಗಿ ಪರಿವರ್ತಿಸುತ್ತದೆ. ಸೊ ಸ್ಟೇಟ್ಮೆಂಟ್ 1, 2, 3 ಮತ್ತು ಮಾತ್ರ ಸರಿಯಾಗಿರುತ್ತೆ. ಸ್ಟೇಟ್ಮೆಂಟ್ 4 ತಪ್ಪಾಗಿರುತ್ತೆ. ಸೊ ಇದು ಕಾಮನ್ ಕಸ್ಟಮ್ ಯೂನಿಯನ್ ಆಗಿ ಪರಿವರ್ತನೆ ಆಗುವುದಿಲ್ಲ, ಹಾಗಾಗಿ ಅದನ್ನು ನೆನಪಿಡಬೇಕು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಭೂ ಗ್ಯಾರಂಟಿ ಬಗ್ಗೆ ಇದೆ. ಕರ್ನಾಟಕದ ಭೂ ಗ್ಯಾರಂಟಿ ಬೆಂಗಳೂರು ಪ್ರದೇಶದ ಡಿಜಿಟೈಸ್ಡ್ ಪ್ರಾಪರ್ಟಿ ರೆಕಾರ್ಡ್ಸ್ ಮತ್ತು ಸರಳೀಕೃತ ಖಾತಾ ರಿಲೇಟೆಡ್ ಸರ್ವಿಸಸ್ಗೆ ಸಂಬಂಧಿಸಿದೆ. ಅರ್ಹ ಬಿ ಖಾತಾ ಆಸ್ತಿಗಳಿಗೆ ಗೈಡೆನ್ಸ್ ವ್ಯಾಲ್ಯೂ ಆಧಾರಿತ ಕನ್ಸೆಷನಲ್ ಚಾರ್ಜಸ್ನಲ್ಲಿ ಎ ಖಾತಾ ಕನ್ವರ್ಷನ್ಗೆ ಟೈಮ್ ಬೌಂಡ್ ವಿಂಡೋ ಒದಗಿಸಲಾಗಿದೆ. ಖಾತಾ ಸ್ವತಃ ಕನ್ಕ್ಲೂಸಿವ್ ಜುಡಿಷಿಯಲ್ ಡಿಕ್ಲರೇಷನ್ ಆಫ್ ಟೈಟಲ್ ಆಗಿದ್ದು ಅಂಡರ್ಲೈನಿಂಗ್ ಪ್ರಾಪರ್ಟಿಯ ಎಲ್ಲ ದೋಷಗಳನ್ನು ನಿವಾರಿಸುತ್ತದೆ. ಈ ಉಪಕ್ರಮವು ನನ್ನ ಖಾತಾ ನನ್ನ ಹಕ್ಕು ಅಭಿಯಾನಕ್ಕೆ ಸಂಬಂಧಿಸಿದೆ. ಖಾತಾ ಮುನ್ಸಿಪಲ್ ಪ್ರಾಪರ್ಟಿ ಅಸೆಸ್ಮೆಂಟ್ ಮತ್ತು ಟ್ಯಾಕ್ಸೇಷನ್ ರೆಕಾರ್ಡ್ಗೆ ಸಮೀಪವಾಗಿ ಸಂಬಂಧಿಸಿದೆ. ಸೊ 1, 2 ಮತ್ತು 4 ಮತ್ತು 5 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸ್ಟೇಟ್ಮೆಂಟ್ 3 ತಪ್ಪಾಗಿರುತ್ತೆ. ಸೊ ಖಾತಾ ಸ್ವತಃ ಕನ್ಕ್ಲೂಸಿವ್ ಜುಡಿಷಿಯಲ್ ಡಿಕ್ಲರೇಷನ್ ಆಫ್ ಟೈಟಲ್ ಆಗಿದ್ದು ಅಂಡರ್ಲೈನಿಂಗ್ ಪ್ರಾಪರ್ಟಿಯ ಎಲ್ಲ ದೋಷಗಳನ್ನು ನಿವಾರಿಸುತ್ತೆ ಅನ್ನೋದು ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಭೂ ಗ್ಯಾರಂಟಿ ಸ್ಕೀಮ್ ಈ ಸಲ ನಿಮ್ಮ KS ಅಲ್ಲಿ ಬರ್ಬೋದು, ಸೊ ಹಾಗಾಗಿ ನೆನಪಿಡಿ. ಸೊ ಮುಂದಿನ ಪ್ರಶ್ನೆ ಕೂಡ ಈ ಖಾತಾ ಬಗ್ಗೆ ಇದೆ. ಈ ಖಾತಾ ಮುನ್ಸಿಪಲ್ ಖಾತಾ ಮತ್ತು ಪ್ರಾಪರ್ಟಿ ಅಕೌಂಟ್ ರೆಕಾರ್ಡ್ನ ಎಲೆಕ್ಟ್ರಾನಿಕ್ ಫಾರ್ಮ್ ಆಗಿದೆ. ಡಿಜಿಟಲ್ ಖಾತಾ ಸಿಸ್ಟಮ್ಸ್
ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್, ಪ್ರಾಪರ್ಟಿ ಐಡೆಂಟಿಫಿಕೇಶನ್ ಮತ್ತು ಟ್ರಾನ್ಸಾಕ್ಷನ್ ವರ್ಕ್ಫ್ಲೋಸ್ ಸುಧಾರಿಸಬಹುದು. ಈ ಖಾತಾ ಇದ್ದರೆ ಪ್ರಾಪರ್ಟಿ ಪರ್ಚೇಸ್ ಮೊದಲು ಟೈಟಲ್ ಡಾಕ್ಯುಮೆಂಟ್ಸ್, ಎನ್ಕಂಬರೆನ್ಸ್ ಮತ್ತು ಸ್ಟ್ಯಾಚ್ಯುಟರಿ ಅಪ್ರೂವಲ್ಸ್ ಪರಿಶೀಲಿಸುವ ಅಗತ್ಯವಿಲ್ಲ. ಡಿಜಿಟೈಸೇಷನ್, ಆಡಿಟಬಿಲಿಟಿ ಸುಧಾರಿಸಬಹುದು, ಆದರೆ ಲೆಗಸಿ ಲ್ಯಾಂಡ್ ರೆಕಾರ್ಡ್ ಸರಿಯಾಗಿ ಎಂದು ಸ್ವಯಂಚಾಲಿತವಾಗಿ ಖಾತರಿ ನೀಡುವುದಿಲ್ಲ. ಖಾತಾ ರಿಲೇಟೆಡ್ ಸರ್ವಿಸಸ್ ಅರ್ಬನ್, ಲೋಕಲ್ ಮತ್ತು ಪ್ರಾಪರ್ಟಿ ಅಡ್ಮಿನಿಸ್ಟ್ರೇಷನ್ಗೆ ಸೇರಿವೆ, ಮಾನಿಟರಿ ಪಾಲಿಸಿಗೆ ಅಲ್ಲ. ಈ ಖಾತಾವನ್ನು RBI ಪ್ರಾಪರ್ಟಿ ಓನರ್ಶಿಪ್ ಪ್ರೂಫ್ ಆಗಿ ಹೊರಡಿಸುತ್ತದೆ. ಸೊ ಇಲ್ಲಿ 1, 2 ಮತ್ತು 4 ಮತ್ತು 5ನೇ ಸ್ಟೇಟ್ಮೆಂಟ್ ಸರಿಯಾಗಿರುತ್ತೆ. ಈ ಖಾತಾ ಇದ್ದರೆ ಪ್ರಾಪರ್ಟಿ ಪರ್ಚೇಸ್ ಮೊದಲು ಟೈಟಲ್ ಡಾಕ್ಯುಮೆಂಟ್ಸ್, ಎನ್ಕಂಬರೆನ್ಸಸ್ ಮತ್ತು ಸ್ಟ್ಯಾಚ್ಯುಟರಿ ಅಪ್ರೂವಲ್ ಪರಿಶೀಲನೆ ಅಗತ್ಯವಿಲ್ಲ ಅನ್ನೋದು ತಪ್ಪಾಗಿರುತ್ತೆ. ಸೊ ಅದನ್ನು ನೆನಪಿಡಿ. ಈ ಖಾತಾವನ್ನು RBI ಪ್ರಾಪರ್ಟಿ ಓನರ್ಶಿಪ್ ಪ್ರೂಫ್ ಆಗಿ ಹೊರಡಿಸುತ್ತದೆ ಕೂಡ ತಪ್ಪಾಗಿರುತ್ತೆ. ಸೊ ಇದು ಯಾವುದೇ ಕಾರಣಕ್ಕೂ RBIಗೆ ಸಂಬಂಧಪಟ್ಟಿರಲ್ಲ, ಅದನ್ನು ನೆನಪಿಡಿ. ಸೊ ಮುಂದಿನ ಪ್ರಶ್ನೆ, ಕರ್ನಾಟಕವು ಗ್ರಾಮ ಪಂಚಾಯತ್ ಮತ್ತು ಅರ್ಬನ್ ಲೋಕಲ್ ಬಾಡಿ ಮಟ್ಟದಲ್ಲಿ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಸಿದ್ಧಪಡಿಸುವಂತ ಮುಂದಾಗಿದೆ. ಸೊ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಡಿಸೆಂಟ್ರಲೈಸ್ಡ್ ಕ್ಲೈಮೇಟ್ ಪ್ಲಾನಿಂಗ್ ಸ್ಥಳೀಯ ಜಲ, ಕೃಷಿ ಮತ್ತು ತ್ಯಾಜ್ಯ, ಬಯೋಡೈವರ್ಸಿಟಿ ಮತ್ತು ಡಿಸಾಸ್ಟರ್ ರಿಸ್ಕ್ ಸಾಧ್ಯತೆಗಳನ್ನು ಅಡಾಪ್ಟೇಷನ್ ಮೆಜರ್ ಜೊತೆಗೆ ಸಂಪರ್ಕಿಸಬಹುದು. 2ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಗ್ರಾಮ ಪಂಚಾಯತ್ ಸಂವಿಧಾನದ ಭಾಗ 9ರ ಅಡಿಯಲ್ಲಿ ಸಂವಿಧಾನಾತ್ಮಕ ಸಂಸ್ಥೆಗಳು. ಸೊ ಅದು ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಉತ್ತರ 1, 2 ಮತ್ತು 3 ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ, ಮೇ 2026ರ EU ರಿವೈಸ್ಡ್ ಡ್ರಾಫ್ಟ್ ಲಿಸ್ಟ್ನಲ್ಲಿ ಭಾರತ ಅಕ್ವಾಕಲ್ಚರ್ ಪ್ರಾಡಕ್ಟ್ ಅನ್ನು ಯುರೋಪಿಯನ್ ಮಾರ್ಕೆಟ್ಗೆ ಮುಂದುವರಿಸಿ ರಫ್ತು ಮಾಡಲು ಸೇರಿಸಲಾಯಿತು. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್. ಈ ವಿಷಯ ಕಸ್ಟಮ್ ಟ್ಯಾರಿಫ್ಸ್ ಮಾತ್ರವಲ್ಲದೆ ಸ್ಯಾನಿಟರಿ, ರೆಸಿಡ್ಯೂ ಕಂಟ್ರೋಲ್ ಮತ್ತು ಫುಡ್ ಸೇಫ್ಟಿ ಕಂಪ್ಲೈನ್ಸಸ್ಗೆ ಸಂಬಂಧಪಟ್ಟಿದೆ. ಸರಿಯಾಗಿದೆ. ಎಂಪೆಡಾ ಮತ್ತು ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಕೌನ್ಸಿಲ್ ಸೀ ಫುಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮತ್ತು ಕಾಂಪ್ಲಿಯನ್ಸ್ನಲ್ಲಿ ಪ್ರಮುಖ ಭಾರತೀಯ ಸಂಸ್ಥೆಗಳು. ಸೊ ಸರಿಯಾಗಿದೆ. ಈ ಅಪ್ರೂವಲ್ ಲಿಸ್ಟ್ನಲ್ಲಿ ದೇಶ ಸೇರಿದ್ದರೆ ಪ್ರತಿಯೊಂದು ಇಂಡಿವಿಜುವಲ್ ಕನ್ಸೈನ್ಮೆಂಟ್ ಎಲ್ಲ ಫುಡ್ ಸೇಫ್ಟಿ ಚೆಕ್ಗಳಿಂದ ಮುಕ್ತವಾಗುತ್ತದೆ. ಇದು ತಪ್ಪಾಗಿರುತ್ತೆ. ಓಕೆ. ಸೊ ಹೇಳಿಕೆ ತಪ್ಪು. 4ನೇದು ಯಾಕೆ ತಪ್ಪು ಅಂತ ಹೇಳಿದ್ರೆ, ಕಂಟ್ರಿ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಎಲಿಜಿಬಿಲಿಟಿ ಇದ್ದರೂ ಕೂಡ ಬಾರ್ಡರ್ ಚೆಕ್ಸ್, ಸರ್ಟಿಫಿಕೇಶನ್ ಮತ್ತು ಕಾಂಪ್ಲಿಯನ್ಸ್ ಆಬ್ಲಿಗೇಷನ್ಸ್ ಕೂಡ ಮುಂದುವರಿಬಹುದು. ಹಾಗಾಗಿ 4ನೇದು ತಪ್ಪಾಗಿರುತ್ತೆ. WTO SPS ಮೆಷರ್ಸ್ ಏನಿದೆಯಲ್ಲ, ಫುಡ್ ಸೇಫ್ಟಿ ಮತ್ತು ಅನಿಮಲ್ ಪ್ಲಾಂಟ್ ಹೆಲ್ತ್ಗೆ ಸಂಬಂಧಿಸುತ್ತವೆ. ಇದು ನೆನಪಿಡಿ, ಆಯ್ತಾ. SPS, TBT ಮತ್ತು ಆರ್ಡಿನಲ್ ಟಾರಿಫ್ನ ವ್ಯತ್ಯಾಸ ಕೂಡ ನೀವು ತಿಳಿದಿರಬೇಕಾಗುತ್ತೆ. ಓಕೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಅಭಯ್ CBI ನೋಟಿಸಸ್ ಎಂದು ಹೇಳಿಕೊಳ್ಳುವ ದಾಖಲೆಗಳ ಅಥೆಂಟಿಸಿಟಿ ಪರಿಶೀಲಿಸಲು ನಾಗರಿಕರಿಗೆ ಸಹಾಯ ಮಾಡುವ AI ಎನೇಬಲ್ಡ್ CBI ಇನಿಷಿಯೇಟಿವ್. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ. ಓಕೆ. ಅಭಯ್ CBI ನೋಟಿಸಸ್ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಎಂದು ನಟಿಸಿ ವಂಚನೆ ಮಾಡುವ ಸ್ಕ್ಯಾಮ್ಸ್ ಹಿನ್ನೆಲೆಯಲ್ಲಿ ಇದು ಆರಂಭವಾಯಿತು. 2ನೇದು ಸರಿಯಾಗಿರುತ್ತೆ. ಡಿಜಿಟಲ್ ಅರೆಸ್ಟ್, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅಡಿಯಲ್ಲಿ ವಿಡಿಯೋಕಾಲ್ ಮೂಲಕ ವ್ಯಕ್ತಿಯನ್ನು ಅನಿರ್ದಿಷ್ಟವಾಗಿ ಬಂಧಿಸಿಡಲು ಪೊಲೀಸರಿಗೆ ನೀಡಿದ ಸ್ಟ್ಯಾಂಡರ್ಡ್ ಲೀಗಲ್ ಪ್ರೊಸೀಜರ್. ಇದು ತಪ್ಪಾಗಿರುತ್ತೆ. ಸೊ ನೋಟಿಸ್ ವೆರಿಫಿಕೇಶನ್ ಟೂಲ್ ಫ್ರಾಡ್ ಕಡಿಮೆ ಮಾಡಬಹುದು, ಆದರೂ ಅನುಮಾನವಿದ್ದಾಗ ನಾಗರಿಕರು ಅಫಿಷಿಯಲ್ ಕಾಂಟ್ಯಾಕ್ಟ್ ಚಾನಲ್ಸ್ ಮತ್ತು ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಮೆಕಾನಿಸಮ್ ಬಳಸಬೇಕು. ಸೊ ಅದು ಸರಿಯಾಗಿರುತ್ತೆ. AI ಬೇಸ್ಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಪ್ಲೋಡೆಡ್ ನೋಟಿಸ್ ಫೀಚರ್ ಅನ್ನು ಏಜೆನ್ಸಿ ರೆಕಾರ್ಡ್ಸ್ ಅಥವಾ ಟೆಂಪ್ಲೇಟ್ಸ್ ಜೊತೆಗೆ ಹೋಲಿಸಬಹುದು. ಅದು ಸರಿಯಾಗಿರುತ್ತೆ. ನೋಡಿ, ಇಲ್ಲಿ ಅಭಯ್ ಇಂಪರ್ಸನೇಷನ್ ಮತ್ತು ಫೇಕ್ ನೋಟಿಸ್ ಫ್ರಾಡ್ ತಡೆಯಲು ಆರಂಭಿಸಲಾಯಿತು. ಡಿಜಿಟಲ್ ಅರೆಸ್ಟ್ ಒಂದು ಸ್ಕ್ಯಾಮ್ ಎಕ್ಸ್ಪ್ರೆಷನ್. ವಿಡಿಯೋ ಕಾಲ್ನಲ್ಲಿ ವ್ಯಕ್ತಿಯನ್ನು ಬಂಧಿಸಿರುವ ಕಾನೂನುಬದ್ಧ ಪ್ರೊಸೀಜರ್ ಅಲ್ಲ. ಅದರಿಂದ ಹೇಳಿಕೆ 3ನೇದು ತಪ್ಪಾಗಿರುತ್ತೆ ಅಂತ ಇಲ್ಲಿ ನಾವು ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ನನ್ನ ಈ ಖಾತಾ ನನ್ನ ಹಕ್ಕು, ಬೆಂಗಳೂರು ನಾಗರಿಕರಿಗೆ ಈ ಖಾತಾ ಸರ್ವಿಸ್ ಪ್ರವೇಶ ಸುಲಭಗೊಳಿಸುವ ಅಭಿಯಾನ ಅಂತ ನೋಡ್ಬೋದು. ಅಭಿಯಾನದಲ್ಲಿ ಓಪನ್ ಹೌಸ್ ಕ್ಯಾಂಪ್ಸ್ ಮತ್ತು ಮುಂತಾದ ಅಸಿಸ್ಟೆನ್ಸ್ ಅಥವಾ ಗ್ರೀವೆನ್ಸ್ ರಿಡ್ರೆಷನ್ ಆಕ್ಟಿವಿಟೀಸ್ಗಳು ಸೇರಿವೆ. ಇದು MG ನರೇಗಾ ಅಡಿಯಲ್ಲಿ ನಿರ್ವಹಿಸುವ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಪ್ರೋಗ್ರಾಮ್ ಆಗಿದೆ. ಸೊ ಇದು ಬ್ರಾಡರ್ ಭೂ ಗ್ಯಾರಂಟಿ ಪ್ರಾಪರ್ಟಿ ರೆಕಾರ್ಡ್ ಇನಿಷಿಯೇಟಿವ್ಗೆ ಸಂಬಂಧಿಸಿದೆ. ಮುನ್ಸಿಪಲ್ ಪ್ರಾಪರ್ಟಿ ಡಾಕ್ಯುಮೆಂಟೇಷನ್ ಮತ್ತು ಟ್ಯಾಕ್ಸ್ ರಿಲೇಟೆಡ್ ಸರ್ವಿಸ್ನಲ್ಲಿ ಫ್ರಿಕ್ಷನ್ ಕಡಿಮೆ ಮಾಡುವುದು ಅಭಿಯಾನದ ಉದ್ದೇಶ. ಈ ಖಾತಾ ಇದ್ದರೆ ಪ್ಲಾನಿಂಗ್ ಲಾ ಪರಿಗಣಿಸದೆ ಯಾವುದೇ ಅನ್ಅಥರೈಸ್ಡ್ ಕನ್ಸ್ಟ್ರಕ್ಷನ್ ಸ್ವಯಂಚಾಲಿತವಾಗಿ ಕಾನೂನುಬದ್ಧವಾಗುತ್ತದೆ. ಸೊ ಉತ್ತರ ಆಗಿರುತ್ತೆ 1, 2, 4 ಮತ್ತು 5. ಸೊ 3ನೇ ಸ್ಟೇಟ್ಮೆಂಟು ಮತ್ತು 6ನೇ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿರುತ್ತೆ. ಅದನ್ನು ನೀವು ಗಮನಿಸಿ ಇಲ್ಲಿ. ಸೊ ಇದು MG ನರೇಗಾ ಅಡಿಯಲ್ಲಿ ನಿರ್ವಹಿಸುವ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ತಪ್ಪಾಗಿರುತ್ತೆ. ಈ ಖಾತಾ ಇದ್ದರೆ ಪ್ಲಾನಿಂಗ್ ಲಾ ಪರಿಗಣಿಸದೆ ಯಾವುದೇ ಅನ್ಅಥರೈಸ್ಡ್ ಕನ್ಸ್ಟ್ರಕ್ಷನ್ ಸ್ವಯಂಚಾಲಿತವಾಗಿ ಕಾನೂನುಬದ್ಧವಾಗುತ್ತದೆ ಅಂತ ಕೂಡ
ತಪ್ಪಾಗಿರುತ್ತೆ. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ. 5 ನಾರ್ಡಿಕ್ ರಾಷ್ಟ್ರಗಳು ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ನಾರ್ವೆ ಮತ್ತು ಸ್ವೀಡನ್. ಓಕೆ, ಸೊ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಈ 5 ರಾಷ್ಟ್ರಗಳೆಲ್ಲವೂ ಯುರೋಪಿಯನ್ ಯೂನಿಯನ್ ಸದಸ್ಯರು. ಸೊ ಇದು ತಪ್ಪಾಗಿದೆ. ಸೊ ಭಾರತ ಮತ್ತು ನಾರ್ಡಿಕ್ ರಾಷ್ಟ್ರಗಳು ಗ್ರೀನ್ ಟ್ರಾನ್ಸಿಷನ್, ಇನೋವೇಷನ್, ಮ್ಯಾರಿಟೈಮ್ ಇಶ್ಯೂಸ್ ಮತ್ತು ಡಿಜಿಟಲ್ ಟೆಕ್ನಾಲಜಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಹೊಂದಿವೆ. ಸೊ ಅದು ಸರಿಯಾಗಿರುತ್ತೆ. ಹಾಗಾಗಿ ಉತ್ತರ ಆಗಿರುತ್ತೆ 1 ಮತ್ತು 3. ಸೊ ನೋಡಿ, ಇಲ್ಲಿ ನಾರ್ವೆ ಮತ್ತು ಐಸ್ಲ್ಯಾಂಡ್ EU ಸದಸ್ಯ ರಾಷ್ಟ್ರಗಳಲ್ಲ. ಓಕೆ, ಇದನ್ನು ನೆನ್ಪಿಡಿ. ಅದರಿಂದ ಹೇಳಿಕೆ 2 ತಪ್ಪಾಗಿರುತ್ತೆ ಅಂತ ನಾವಿಲ್ಲಿ ನೋಡಬೇಕು. ನಾರ್ಡಿಕ್ ಮತ್ತು ಸ್ಕ್ಯಾಂಡಿನೇವಿಯನ್ ಒಂದೇ ಅಲ್ಲ ಅನ್ನೋದು ಕೂಡ ಇಲ್ಲಿ ನೀವು ನೆನ್ಪಿಡಿ. ಓಕೆ, ನಾರ್ಡಿಕ್ ಮತ್ತು ಸ್ಕ್ಯಾಂಡಿನೇವಿಯನ್ ಒಂದೇ ಅಲ್ಲ ಅನ್ನೋದು ಕೂಡ ಇಲ್ಲಿ ನೆನ್ಪಿಡಬೇಕು. ಸೊ ನೋಡಿ, ಇಲ್ಲಿ ನ್ಯಾರೋ ಜಿಯೋಗ್ರಫಿಕಲ್ ಕಲ್ಚರಲ್ ಯೂಸೇಜ್ನಲ್ಲಿ ಸ್ಕ್ಯಾಂಡಿನೇವಿಯಾ ಸಾಮಾನ್ಯವಾಗಿ ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್, ನಾರ್ಡಿಕ್ ಗ್ರೂಪ್ಸ್ನಲ್ಲಿ ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಕೂಡ ಸೇರಿವೆ. ಓಕೆ, ಸೊ ಇದನ್ನು ನಾವು ಸ್ಕ್ಯಾಂಡಿನೇವಿಯಾದಲ್ಲಿ ಡೆನ್ಮಾರ್ಕ್, ನಾರ್ವೆ ಮತ್ತು ಸ್ವೀಡನ್ ಇದೆ. ನಾರ್ಡಿಕ್ ಗ್ರೂಪ್ನಲ್ಲಿ ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಕೂಡ ಸೇರಿವೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಒಂದು ಪ್ರಶ್ನೆ. ಶಾಂತಿ ಆಕ್ಟ್ 2025ರಲ್ಲಿ ಭಾರತದಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಮತ್ತು ಅಯನೈಸಿಂಗ್ ರೇಡಿಯೇಷನ್ನ ಪ್ರಮೋಷನ್, ರೆಗ್ಯುಲೇಷನ್ ಮತ್ತು ಸೇಫ್ ಯುಟಿಲೈಸೇಷನ್ಗಾಗಿ ಹೊಸ ಲೀಗಲ್ ಫ್ರೇಮ್ವರ್ಕ್ ಒದಗಿಸುತ್ತದೆ. ಸೆಂಟ್ರಲ್ ಲೈಸೆನ್ಸಿಂಗ್ ಮತ್ತು ಸೇಫ್ಟಿ ಅಥರೈಸೇಷನ್ಗೆ ಒಳಪಟ್ಟಂತೆ ನಿರ್ದಿಷ್ಟ ನ್ಯೂಕ್ಲಿಯರ್ ಫೆಸಿಲಿಟಿ ಅಥವಾ ಆಕ್ಟಿವಿಟೀಸ್ನಲ್ಲಿ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ಗೆ ಅವಕಾಶ ನೀಡುತ್ತದೆ. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಸೆಲ್ಫ್ ರೆಗ್ಯುಲೇಟ್ ಮಾಡುತ್ತದೆ ಎಂಬ ಕಾರಣಕ್ಕೆ ಆಕ್ಟ್ ನ್ಯೂಕ್ಲಿಯರ್ ಸೇಫ್ಟಿ ರೆಗ್ಯುಲೇಷನ್ ಅನ್ನು ರದ್ದುಪಡಿಸುತ್ತದೆ. ಫ್ರೇಮ್ವರ್ಕ್ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ಗೆ ಸಂಬಂಧಿಸಿದ ಪ್ರಾವಿಷನ್ ಹೊಂದಿದೆ. ಓಕೆ, ಸೊ ಉತ್ತರ ಆಗಿರುತ್ತೆ 1, 2 ಮತ್ತು 4 ಮಾತ್ರ. 3ನೇ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿರುತ್ತೆ. ಸೊ ಹೇಳಿಕೆ 3 ಏನಕ್ಕೆ ತಪ್ಪಂತ ಹೇಳಿದ್ರೆ, ಆಕ್ಟ್ ಸೇಫ್ಟಿ ಅಥರೈಸೇಷನ್ ಅಂಡ್ ಇನ್ಸ್ಟಿಟ್ಯೂಷನಲ್ ಎನ್ಫೋರ್ಸ್ಮೆಂಟ್ ಅನ್ನು ಸ್ಪಷ್ಟವಾಗಿ ಕಲ್ಪಿಸುತ್ತದೆ. ಹಾಗಾಗಿ ಇದು 3ನೇ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ಪ್ರಶ್ನೆಗಳ ಒಂದು ವಿವರಣೆ. ನಿಮಗೆ ಈ ಪ್ರಶ್ನೆಗಳು ಇಷ್ಟ ಆಗಿದ್ರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಹೆಚ್ಚಿನ ಒಂದು ಇದೇ ಥರ ಪ್ರಶ್ನೆಗಳು ಮುಂದುವರಿತವೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಇನ್ನೂ ಹೆಚ್ಚಿನ ಈ ಥರ KS ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ನಿಮಗೆ ಬೇಗ ಸಿಗಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್.